ಕಳೆದ 44 ವರ್ಷಗಳಿಂದ ಶ್ರೀ ದೇವತಾ ಸಮಿತಿಯ ಸಾರಥ್ಯ ವಹಿಸಿರುವಂಥ ಅಧ್ಯಕ್ಷರಾಗಿರುವಂಥ ಶ್ರೀ ಎನ್ ಸುಧಾಕರ್ ಶೆಟ್ಟಿಯವರು ಎಲ್ಲ ತಯಾರಿಯನ್ನು ಮಾಡಿದ ಬಳಿಕ ದೇವರ ಪಾದ ಸೇರಿದ್ದು ನಮಗೆಲ್ಲ ತುಂಬಲಾರದ ನಷ್ಟ. ಆದರೆ ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ, ನೀಡಿರುವಂಥ ಮಾದರಿ, ಕೈಗೊಂಡಿರುವಂಥ ಎಲ್ಲ ಸೇವಾ ಕೈಂಕರ್ಯಗಳಿಂದಾಗಿ ಅವರ ಮೇಲೆ ಗೌರವ, ದೇವರ ಮೇಲಿನ ಭಕ್ತಿ ಎರಡೂ ಕೂಡ ಈ ಕಾರ್ಯಕ್ರಮ ಯಾವುದೇ ಲೋಪ ಇಲ್ಲದೆ ನಡೆಸಿಕೊಂಡು ಹೋಗುವಲ್ಲಿ ನಮಗೆ ಸಾಧ್ಯವಾಗಿದೆ. ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೆಯುತ್ತಿರುವಂಥದ್ದು ಪರಂಪರೆ. ಅದರ ಜೊತೆಗೇನೆ ಬಹುಶಃ ಚೌತಿ ಉತ್ಸವಗಳಲ್ಲಿ ವಿಶೇಷವಾಗಿರುವಂಥ ಸರ್ವಧರ್ಮ ಸಮ್ಮೇಳನದ ಒಂದು ವಿಶೇಷ ಭಾಗ ಈ ಉತ್ಸವದ ಭಾಗವಾಗಿದೆ. ಧರ್ಮಗಳ ಮುಖ್ಯಸ್ಥರನ್ನು, ಪಂಡಿತರನ್ನು, ವಿದ್ವಾಂಸರನ್ನು ಕರೆಸಿ ವಿವಿಧ ಧರ್ಮಗಳ ಬಗ್ಗೆ ಇರುವಂಥ ಸಾರಸತ್ವವನ್ನು ಜನರ ಮುಂದೆ ಇಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪರಂಪರೆಯೊಂದು ಪರಂಪರೆಯಾದಾಗ ಅದನ್ನು ತ್ಯಜಿಸದೆ ಮತ್ತಷ್ಟು ಮೌಲ್ಯವನ್ನು ಸೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಈ ವರ್ಷದ 5ನೇ ದಿವಸ ಈ ಕಾರ್ಯಕ್ರಮವನ್ನು ನಾವು ಸಂಯೋಜಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಕೂಡ ಆತ್ಮೀಯ ಸ್ವಾಗತಿಸಲಿಕ್ಕಿದ್ದಾರೆ ಹಿರಿಯರಾದ ಶ್ರೀ ಸುರೇಶ್ ಶೆಟ್ಟಿ ಮಾಸ್ಟರ್ ಅವರು. ಶುಭ ಸಂಜೆಯನ್ನು ಹಾರೈಸ್ತಾ ಬಂದಿರುವಂಥ ಸ್ವಾಮೀಜಿಗಳನ್ನು, ಫಾದರನ್ನು ಹಾಗೆ ಎಲ್ಲ ಅಭ್ಯಾಗತರನ್ನು ಸ್ವಾಗತಿಸುವಂಥ ಒಂದು ಸೌಭಾಗ್ಯ ನನ್ನ ಮೇಲೆ. ಸಾಂದೀಪನಿ ಸಾಧನಾಶ್ರಮ ಕೇಮಾರ್ ಇಲ್ಲಿಯ ಶ್ರೀ 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 ಈಶ ವಿಠ್ಠಲ ದಾಸ ಸ್ವಾಮೀಜಿ ಸನಾತನ ಹಿಂದೂ ಧರ್ಮದ ರಕ್ಷಣೆ, ಬೆಳವಣಿಗೆ ಹಾಗೂ ಜನಜಾಗೃತಿಯಲ್ಲಿ ಇವರು ತನ್ನನ್ನು ತಾನು ಸದಾ ತೊಡಗಿಸಿಕೊಂಡಿದ್ದಾರೆ. ಸ್ವಾಮೀಜಿಗಳ ಕೀರ್ತಿ 4 ಕಡೆಗಳಲ್ಲಿ ಪಸರಿಸ್ತಾ ಇದೆ. ಅವರ ಕಾರ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅವರ ಪ್ರಸಿದ್ಧಿಯು, ಅವರ ಹೆಸರು ಸಹ ಉನ್ನತಿಗೆ ಇರ್ತಾ ಇದೆ. ಎಲ್ಲರೂ ಅವರನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಇರ್ತಾರೆ. ಸ್ವಾಮೀಜಿಗಳೇ, ನಿಮ್ಮ ಪವಿತ್ರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಅತ್ಯಂತ ಭಕ್ತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂತ ಫಿಲೋಮಿನಾ ಕಾಲೇಜ್ 60 ವರ್ಷಗಳಿಂದ 70 ವರ್ಷ ಆಯಿತು, ಅದೇ 65 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠ ಕಾಲೇಜುಗಳಲ್ಲಿ ಒಂದು. ವಿದ್ಯಾದಾನ ಇರ್ಬೋದು, ಕ್ರೀಡಾದಾನ, ಮಾರಲ್ ಸೈನ್ಸ್, ಎಲ್ಲ ದಿಕ್ಕುಗಳಲ್ಲಿ ಮಕ್ಕಳಿಗೆ ಬೇಕಾದಂಥ ವಿದ್ಯೆ, ಮಾರ್ಗದರ್ಶನ, ಸ್ಪೋರ್ಟ್ಸ್ ಎಲ್ಲದಕ್ಕೂ ಅತ್ಯಂತ ಹೆಚ್ಚಿನ ಮುತುವರ್ಜಿ ವಹಿಸಿ ಕೊಡ್ತಾ ಇದ್ದಾರೆ. ಸಂತ ಫಿಲೋಮಿನಾ ಕಾಲೇಜು ಹೆಚ್ಚಲ್ಲ, ನಾನು ಸಹ ಅಲ್ಲಿಯ 2nd ಬ್ಯಾಚ್ ಸ್ಟೂಡೆಂಟ್. ಅಲ್ಲಿಯ ನೆನಪು ನನಗೆ ಯಾವಾಗಲೂ ಇರ್ತದೆ. ಫಾದರ್ ಸೆರಾವೋ, ಫಾದರ್ ಕ್ಯಾಸ್ಟಿನೋ ಅವರಿಬ್ಬರು, ಹಾಗೆ ಆಗ ಧರ್ಮಗುರುಗಳಾಗಿ ಫಾದರ್ ಮೊನ್ಸಿಂಜೋ ಆಂಟನಿ ಪತ್ರಾವ್ ಅವರಿದ್ದರು. ಅವರೆಲ್ಲ ಈ ದರ್ಬೆ ಗುಡ್ಡೆ, ಆಗ ನೀವು ಫಾದರ್ ಆಗಿ ಬಹುಶಃ ನೋಡಿರಲಿಕ್ಕಿಲ್ಲ, ಅದು ಬರೇ ಒಂದು ಗುಡ್ಡೆ ಆಗಿತ್ತು. ಆ ಗುಡ್ಡೆ ಅನ್ನೋದು ವಿದ್ಯಾ ಕೇಂದ್ರವಾಗಿ ಮಾಡಿದ್ದಾರೆ. ಅವರಿಗೆ ನಾವು ಯಾವಾಗಲೂ ಚಿರಋಣಿಗಳು. ರೆವರೆಂಡ್ ಫಾದರ್ ಅಶೋಕ್ ರಾಯನ್ ಕ್ರಾಸ್ತಾ ಇವರು ಸಂತ ಫಿಲೋಮಿನಾ ಕಾಲೇಜಿನ ಪದವಿ ಪೂರ್ವ ವಿಭಾಗದ ಮುಖ್ಯಸ್ಥರು ಅಥವಾ ಪ್ರಾಂಶುಪಾಲರು. ಈಗಿನ ಕಾಲದಲ್ಲಿ ಈ ಪದವಿ ಪೂರ್ವ ಕಾಲೇಜನ್ನು ಮುನ್ನಡೆಸುವುದು ಅತ್ಯಂತ ಜವಾಬ್ದಾರಿಯುತ. ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಕೇಳಿದರೆ ಮಕ್ಕಳು ಏನು ಮಾಡಿ ನಾವು ಡಾಕ್ಟರ್ ಆಗ್ತೇವೆ, ಇಂಜಿನಿಯರ್ ಆಗ್ತೇವೆ. ಕಾಮರ್ಸ್ ನಾನು CA ಮಾಡ್ತೇನೆ. ಅವರು ಆ ನಿಟ್ಟಿನಲ್ಲಿ ತರಬೇತಿ ನೀಡುವಂಥ ಕಾರ್ಯವನ್ನು ಫಾದರ್ ಯಾವಾಗಲೂ ಮಾಡ್ತಾ ಇದ್ದಾರೆ. ಈಗ ಸಹ ಸಂತ ಫಿಲೋಮಿನಾ ಕಾಲೇಜ್ ಅಂದರೆ ಎಲ್ಲರ ಜನಮಾನಸಲ್ಲಿ ನೆಲೆಸಿದೆ. ಫಾದರ್, ನಿಮಗೆ ಅತ್ಯಂತ ಗೌರವದ ಪ್ರೀತಿಯ ಸ್ವಾಗತ. ಶಕುಂತಳ ಶೆಟ್ಟರು ಅಥವಾ ಹೆಚ್ಚು ಹೇಳಿದ್ರೆ ಶಕು ಅಕ್ಕ ಅಂತ, ಅವರು ಶಕುಂತಳ ಶೆಟ್ಟಿ ಅಂತ ಯಾರು ಕರೆಯೋಲ್ಲ, ಇಡೀ ಊರಲ್ಲಿ ಅವ್ರ ಪ್ರಚಾರ ಶಕು ಅಕ್ಕ. ಅವರದ್ದು ವಿಶೇಷತೆ, ಯಾರು ಕಂಡರೂ ಅವರನ್ನು ಹೆಸರು ಕರೆದು ಮಾತಾಡ್ತಾರೆ. ಕೆಲವು ತಿಂಗಳ ಮೊದಲು ನಾನು ಮತ್ತು ನನ್ನ ಹೆಂಡತಿ ಅವರು ಸಿಗಿದೆ, ಕೂಡಲೇ ನನ್ನ ಹೆಂಡತಿಯನ್ನು ವಸಂತಿ ಅಕ್ಕ ಅಂತ. ಅವರ ಮೀಟಾದ ಬಹಳ ಕಡಿಮೆ, ಆದರೂ ಹೆಸರನ್ನು ನೆನಪಿಟ್ಟುಕೊಳ್ತಾರೆ. ಅದು ಅವರ ವಿಶೇಷ ಗುಣ. ಶಕು ಅಕ್ಕ, ನಿಮ್ಮ ಈ ಗುಣ ಹಾಗೆ ಜನಮಾನಸಲ್ಲಿ ನೆಲೆಸಿರುವುದು ಅಂತ ಒಂದು ಶ್ರೇಷ್ಠ ವ್ಯಕ್ತಿ. ನಿಮಗೆ ಎಲ್ಲರ ಪರವಾಗಿ
ಸಂತಸದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾನೆ. ಶಕೋಕ ಸ್ವಾಗತ ನಿಮಗೆ. ಮರ್ಕಜ ಹುದಾ ಮಹಿಳಾ ಕಾಲೇಜ್ ಕುಮ್ರಾ, ಇದರ ಮ್ಯಾನೇಜರ್ ಉಮ್ಮರ್ ಅಮ್ಜದ್ ಕುಕ್ಕಿಲ ಮಹಿಳಾ ಕಾಲೇಜ್ ನಡೆಸ್ತಾ ಇದ್ದಾರೆ. ಅದರ ಹೆಸರು ಬರ್ತಾ ಉಂಟು ಈಗ. ಅಲ್ಲಿ ರ್ಯಾಂಕ್ ಎಲ್ಲ ಬಂದಿದೆ ಈ ಸಾರಿ. ಪೇಪರ್ ನಾನು ನೋಡ್ತಾ ಇದ್ದೇನೆ, ಯಾಕೆಂದ್ರೆ ನಾನು ಅಂಬಿಕಾ ಕಾಲೇಜಿನಲ್ಲಿದ್ದೇನೆ. ಹಾಗೆ ಅದನ್ನು ನಾನು ವಾಚ್ ಮಾಡ್ತಾ ಇದ್ದೇನೆ. ಪ್ರತಿ ದಿಕ್ಕುಗಳಲ್ಲಿ ನೋಡಿದರೆ ಅದು ಉನ್ನತಿ ಆಗ್ತಾ ಉಂಟು. ಒಂದು ನೆನಪಿಟ್ಟುಕೊಳ್ಳಿ, ಮಹಿಳೆಯರು ವಿದ್ಯಾಭ್ಯಾಸ ಮಾಡಿದರೆ ಇಡೀ ಕುಟುಂಬ ಉನ್ನತಿ ಹೋಗುತ್ತೆ. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಈಸ್ ಲೆಡ್ ಬೈ ವುಮನ್, ಶಿ ಈಸ್ ನಾಟ್ ಸಪೋರ್ಟಿಂಗ್ ಹಿಮ್, ಹಿ ಈಸ್ ಲೆಡ್ ಬೈ ವುಮನ್. ನೆನ್ಪಿಟ್ಕೊಳ್ಳಿ. ನೋಡಿ, ಚಪ್ಪಾಳೆ ತಡ್ತಾರೆ. ಹಾಗೆ ಶಕೋಕು ಹಾಗೆ ಮರ್ಕಜ ಕಾಲೇಜಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ. ಕಷ್ಟದ ಕೆಲಸ, ಆದರೆ ನೀವು ಅದನ್ನು ಅತ್ಯಂತ ಉತ್ತಮವಾಗಿ ಮಾಡ್ತೀರಿ. ನಿಮಗೆ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇವತಾ ಸಮಿತಿಯ ಪದಾಧಿಕಾರಿಗಳು, ನನ್ನ ಹಳೆಯ ಹೈಸ್ಕೂಲ್ ಮಿತ್ರ ಕಿಟ್ಟಣ್ಣಗೌಡರು ಇದ್ದಾರೆ. ಕಿಟ್ಟಣ್ಣಗೌಡ್ರೆ, ನೀವು ಈ ಪ್ರಾಯದಲ್ಲಿ ಸಹ ಬಂದು ಇಲ್ಲಿ ಸೇವೆ ಮಾಡ್ತೀವಿ. 5 ದಿವಸ ನಾನು ನೋಡ್ತಾ ಇದ್ದೇನೆ, ಸೇವೆ ಮಾಡ್ತೀರಿ. ಕಿಟ್ಟಣ್ಣಗೌಡ್ರೆ, ನಿಮಗೆ ಹಾರ್ದಿಕ ಸ್ವಾಗತ. ಹಾಗೆ ಯುವಕ ಅಭಿಜಿತ್, ಯಾವಾಗಲೂ ಸ್ಮೈಲಿಂಗ್ ಫೇಸ್. ಅವು ಯಾವಾಗಲೂ ಗಂಟು ಗಟ್ಟಿ ಮುಖವನ್ನು ನಾನು ಇಷ್ಟವರೆಗೆ ನೋಡಲಿಲ್ಲ. ಯಾವಾಗಲೂ ನಗಾಡ್ತಾ ಎಲ್ಲರನ್ನು ಸಪೋರ್ಟ್ ಮಾಡ್ತಿದ್ದಾನೆ. ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ತೊಡಗಿಸಿಕೊಂಡಿದ್ದಾನೆ. ಸುಧಾಕರ್ ಶೆಟ್ಟರ ಶೂನಲ್ಲಿ ಕಾಲಿಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಅವರು 44 ವರ್ಷದಿಂದ ಲೀಡಿಂಗ್ ಫ್ರಮ್ ದ ಫ್ರಂಟ್, ಎದುರಲ್ಲೇ ನಿಂತುಕೊಂಡು ಲೀಡ್ ಮಾಡಿದರು. ಅವರ ಕಾರ್ಯಕ್ರಮ ಮುಂದುವರಿಸುವುದು ಬಹಳ ಕಷ್ಟದ ಕೆಲಸ. ಆದರೂ ನೀವು ಯಶಸ್ವಿಯಾಗಿ ಮಾಡ್ತೀರಿ. ಯಾಕೆ ನಿಮಗೆ ಮಹಾಲಿಂಗೇಶ್ವರ ಹಾಗೆ ಮಹಾಗಣಪತಿಯ ಆಶೀರ್ವಾದ ಯಾವಾಗಲಿದೆ. ನಿಮಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. MLA ಮಾಡಬೇಕಾ? ಮತ್ತೆ ಮಾಡೋದು MLA ಮತ್ತೆ ಮಾಡೋದು. ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಭಗವದ್ಭಕ್ತರು ಈ ಸರ್ವಧರ್ಮ ಸಮ್ಮೇಳನ ಸ್ವಾಗತ, ಎಲ್ಲರಿಗೂ ಸ್ವಾಗತ ಬಯಸ್ತಾ ನನ್ನ ಸ್ವಾಗತ ಮಾತನ್ನು ನಿಲ್ಲಿಸ್ತೇನೆ. ವಂದನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ಶ್ರೀ ವಿಠಲ ಸ್ವಾಮೀಜಿ ಅವರಿಗೆ ಅಭಿಜಿತ್ ಗೌರವಾರ್ಪಣೆ ಮಾಡಬೇಕು ಕೇಳಿಕೊಳ್ತಾ ಇದ್ದಾನೆ. ಮಾಜಿ ಶಾಸಕರಾಗಿರುವಂಥ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ಶ್ರೀ ಸುದರ್ಶನ್ ಶೆಟ್ಟಿಯವರು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದಾನೆ. ಮರ್ಕಜ್ ಹುದಾ ವುಮೆನ್ಸ್ ಕಾಲೇಜ್ ಕುಮ್ರಾ ಇದರ ಮ್ಯಾನೇಜರ್ ಆಗಿರುವಂಥ ಶ್ರೀ ಉಮರ್ ಅಮ್ಜದ್ ಕುಕ್ಕಿಲ್ ಅವರಿಗೆ ಸುದೇಶ್ ಕುಮಾರ್ ಅವರು ಗೌರವಿಸಿ ಕೇಳ್ಕೊಳ್ತಾ ಇದ್ದಾನೆ. ರೆವರೆಂಡ್ ಫಾದರ್ ಅಶೋಕ್ ರಾಯನ್ ಕ್ರಾಸ್ತ್ ಅವರಿಗೆ ದಿನೇಶ್ ಪಿ ಅವರು ಗೌರವಿಸಿ ಕೇಳ್ಕೊಳ್ತಾ ಇದ್ದಾನೆ. ಕಾರ್ಯಕ್ರಮ ಆಗಿಸಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಸರ್ವಧರ್ಮಗಳ ಸಾರ ಒಂದೇ, ಮನುಷ್ಯ ಪ್ರೀತಿ. ಆ ಸಂದೇಶವನ್ನು ಸಾರುವ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದೀಗ ಆರಂಭದಲ್ಲಿ ಶ್ರೀ ರೆವರೆಂಡ್ ಫಾದರ್ ಅಶೋಕ್ ರಾಯನ್ ಕ್ರಾಸ್ತ ಅವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳು ಸೇರಿ ದೀಪ ಪ್ರಜ್ವಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಪ್ರಪ್ರಥಮವಾಗಿ ಎಲ್ಲರಿಗೂ ನಾನು ಗಣೇಶೋತ್ಸವ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಕೆಲವು ದಿನಗಳಿಂದ ಪುತ್ತೂರಿನ ಆಸುಪಾಸಿನಲ್ಲಿ ಎಲ್ಲ ಕಡೆ ಸಂಭ್ರಮದ ವಾತಾವರಣ. ಸೊ ನಾನು ಕೂಡ ಇದು 3ನೇ ಕಡೆ ಗಣೇಶ ಹಬ್ಬವನ್ನು ಆಚರಿಸುವ ಭಾಗ್ಯ ದೊರೆತವನು. ಯಾಕಂದರೆ ನಮ್ಮ ಕಾಲೇಜಿನ ಹತ್ತಿರವೇ ಸಂಭ್ರಮದಲ್ಲಿ ಗಣೇಶ ಹಬ್ಬವನ್ನು ಆಚರಿಸಿದೆವು. ಅದರ ನಂತರ ಒಂದು ಕಡೆ ನನಗೆ ಕರೆದರು, ಅಲ್ಲಿಯೂ ಹೋಗಿ ಭಾಗವಹಿಸಿದೆ. ಮತ್ತು ಇಲ್ಲಿಯೂ ನಾನು ಕರೆದಾಗ ಸಂತೋಷದಿಂದ ಬಂದೆ. ಇದಕ್ಕೆ ಕಾರಣ ಉಂಟು. ಕಾರಣ ಇಷ್ಟೇ, ದೇವರನ್ನು ಆರಾಧಿಸುವಲ್ಲಿ ನಾವು ಒಟ್ಟುಗೂಡುವಾಗ ಖಂಡಿತವಾಗಿಯೂ ಅಲ್ಲಿ ಅದ್ಭುತಗಳು ನಡೆಯುತ್ತವೆ. ದೇವರ ಆರಾಧನೆ ಎಲ್ಲಿ ನಡೆಯುತ್ತದೆ ಅಲ್ಲಿ ನಾವು ಹಾಜರಾಗಲು ಪ್ರಯತ್ನಿಸಿದಾಗ ನಮ್ಮ ಜೀವನದಲ್ಲಿ ಹಾಜರಾಗುವ ಪ್ರತಿಯೊಬ್ಬರಲ್ಲಿ ಅದ್ಭುತಗಳು ನಡೆಯುವುದು ಸರ್ವೇ ಸಾಮಾನ್ಯ. ಇಲ್ಲಿ ಈ ಗಣೇಶನ ಹಬ್ಬವನ್ನು ಆಚರಿಸುವಾಗ ನನಗೆ ನೆನಪಾದದ್ದು ನನ್ನ ಬಾಲ್ಯದ. ನನ್ನ ಮನೆಯಾಚೆ ಈಚೆಯಿಂದ ಬೇರೆಯವರು ಇದ್ದಾರೆ, ಅನ್ಯ ಧರ್ಮೀಯರು. ಅಂದರೆ ನಾವು ಕ್ರೈಸ್ತ ಧರ್ಮದವರು, ನಾವು 2 ಕುಟುಂಬಗಳು. ಆದರೆ ನಮ್ಮ ಆಚೆ ಈಚೆಯಿಂದ ಪೂಜಾರಿಗಳಿದ್ದಾರೆ, ಶೆಟ್ರು ಬಂಟರಿದ್ದಾರೆ. ಎಲ್ಲ ಹಬ್ಬಗಳನ್ನು ನಾವು ಕ್ರಿಸ್ಮಸ್ ಆಚರಿಸುವಾಗ ಅವರ ಮನೆಯಲ್ಲಿಗೂ ಕ್ರಿಸ್ಮಸ್ಸೇ. ಯಾಕಂದರೆ ಅವರು ನಮ್ಮ ಮನೆಗೆ ಬರ್ತಾರೆ, ನಮ್ಮಲ್ಲಿ ಏನು ಇದ್ದದ್ದು ಅವರಿಗೂ ಕೊಡ್ತಿದ್ರು. ಅದೇ ರೀತಿ ಅವರ ಮನೆಯಲ್ಲಿ ಚೌತಿ ಇರುವಾಗ ನಮಗೆ ಪಾಯಸ, ನಾವು ಹೋಗಿ ಅವರ ಮನೆಯಲ್ಲೇ ಊಟ ಮಾಡಿ. ಇದೊಂದು ನೆನಪು ಬಾಲ್ಯದು, ಅದು ಹೋಗುವಂಥದ್ದು ಅಲ್ಲ. ಆ ವ್ಯಕ್ತಿಗಳು ಇವತ್ತು ಇಲ್ಲ, ಆ ಮನೆಗಳಲ್ಲಿ ಇದ್ದ ವ್ಯಕ್ತಿಗಳು ಇವತ್ತು ಜೀವಂತವಾಗಿಲ್ಲ. ಯಾಕಂದರೆ ನಮಗೆ ಅಷ್ಟೊಂದು ಪ್ರೀತಿ ನೀಡಿದವರು. ಆದರೆ ಅವರ ಆ ಪರಿಚಯ ಮತ್ತು ಅವರ ಮುಖ ನನ್ನ ಮನಸ್ಸಿನಲ್ಲಿ ಇನ್ನೂ ಉಂಟು. ಇದು ಅನಂತಕ್ಕೆ ಉಳಿಯುವಂಥದ್ದು. ಅಂತಹ ಒಂದು ವಿಶೇಷವಾದ ಆ ಒಂದು ಇಂಪ್ರೆಷನ್ ಅಂತ ಹೇಳ್ತೇವೆ ಈ ಹಬ್ಬದ ಮುಖಾಂತರ ನಡೆದದ್ದು ನಮ್ಮ ಜೀವನದಲ್ಲಿ, ಬಾಲ್ಯದ ಜೀವನದಲ್ಲಿ ಎಷ್ಟೋ ಒಂದು ಸುಂದರವಾಗಿ. ಯಾಕಂದರೆ ನಮಗೆ ಇಲ್ಲದಿದ್ದರೆ ನಮ್ಮ ಧರ್ಮದಲ್ಲಿ ಆಚರಿಸುವುದು 1-2 ಹಬ್ಬಗಳು, ಬೇರೆಯವರ ಧರ್ಮದಲ್ಲಿಯೂ ಆಚರಿಸುವ 2-3 ಹಬ್ಬಗಳನ್ನು ನಾವು ಒಟ್ಟಿಗೆ ಆಚರಿಸುವಾಗ ಇಡೀ ವರ್ಷವೇ ನಮಗೆ ಸಂಭ್ರಮದ ವಾತಾವರಣವೇ. ಬಹಳ ಒಂದು ಉತ್ತಮ ಅನುಭವ. ನನಗೆ ಅದು ಬಾಲ್ಯದಲ್ಲಿ ಮಾತ್ರ ಸಿಕ್ಕಿತ್ತು. ಅದೇ ನಾನು ಮುಂದಕ್ಕೆ ಹೋಗುವಾಗ ಅಂಥ ಆಚರಣೆಗಳು ಸಿಕ್ಕಿಲ್ಲ. ಆ ಆಚರಣೆಗಳು ಮಗದೊಮ್ಮೆ ನನಗೆ ಸಿಕ್ಕಿದ್ದು ಈಗ ಪುತ್ತೂರಿಗೆ ಬಂದ ಮೇಲೆ. ನಾನೀಗ ಇಲ್ಲಿಗೆ ಬಂದು ಒಂದು 4 ವರ್ಷ ಆಯಿತು. ಈಗ ಪ್ರತಿ ವರ್ಷ ನಾನು ಇಂತಹ ಒಂದು ಸಂಭ್ರಮಗಳಿಗೆ ಭಾಗವಹಿಸುವುದರಿಂದ ನನಗೆ ಆ ಬಾಲ್ಯದ ನೆನಪುಗಳು ಪುನಃ ಮರುಕಳಿಸುತ್ತವೆ. ಮತ್ತೊಂದು ವಿಶೇಷತೆಯನ್ನು ನಾನು ನೋಡಿದೆ, ಇಂತಹ ಸಂಭ್ರಮಗಳನ್ನು ನಾವು ಆಚರಿಸುವಾಗ ಇತರ ಧರ್ಮದವರಿಗೂ ಒಂದು ಆಹ್ವಾನ ನೀಡುವುದು ಬಹಳ ಒಂದು ಉತ್ತಮದ ಸಂಗತಿ. ನಾವು ಕ್ರಿಸ್ಮಸ್ ಆಚರಣೆ ಪುತ್ತೂರಲ್ಲಿ ಮಾಡುವಾಗ ಕೂಡ ಇತರ ಧರ್ಮೀಯರಿಗೂ ಕೂಡ ನಾವು ಆಹ್ವಾನವನ್ನು ನೀಡುತ್ತೇವೆ. ಹಲವರು ಬರುತ್ತಾರೆ, ನಮ್ಮ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ. ಇದೊಂದು ಸಂತೋಷದ ವಿಷಯ ಮಾತ್ರವಲ್ಲ, ಇದು ನಮಗೆ ಅವಶ್ಯಕವಾಗಿ ಬೇಕಾದಂತಹ ಒಂದು ಸಂಗತಿ ನಮ್ಮ ಜೀವನದಲ್ಲಿ. ಯಾಕಂದರೆ ನಾವೆಲ್ಲರೂ ಮನುಷ್ಯರಾಗಿ ಬಾಳುವುದು, ನಾವು ಬೇರೆ ಬೇರೆ ಧರ್ಮದಲ್ಲಿ ಬಾಳುತ್ತೇವೆ, ನಮ್ಮ ಜೀವನ ರೀತಿ ಬೇರೆ ಬೇರೆ ಆಗಿದೆ. ಆದರೆ ನಾವು ಎಲ್ಲರೂ ಒಂದೇ ಸಮಾಜದಲ್ಲಿ ಬಾಳುವ ಮನುಷ್ಯರು ಅಂತ ನಮಗೆ ಫಸ್ಟ್ ಗೊತ್ತಿದ್ದರೆ ಖಂಡಿತವಾಗಿಯೂ ಇಂಥ ಸಂಭ್ರಮ ಅದು ಅವರದ್ದು ಇದು ಇವರದ್ದು ಅಂತ ನಮಗೆ ಅನಿಸುವುದಿಲ್ಲ. ಇದು ನಮ್ಮದು, ಇದು ಆಚರಣೆ ನಮ್ಮದು ಅಂತ ಅನಿಸುತ್ತದೆ. ಅದೇ ಒಂದು ಮನೋಭಾವದಿಂದ ನಾನು ಇಲ್ಲಿಗೆ ಇವತ್ತು ಬಂದಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೇಳುವುದಾದರೆ ಇದೊಂದು ಉತ್ತಮ ಒಂದು ಆರಾಧನಾ ಕಾರ್ಯ ಅಂತ ಹೇಳ್ಬೋದು. ಈಗ ಗಣಪತಿಯವರನ್ನು ಇಲ್ಲಿ ಕೂರಿಸಿ ದೇವರನ್ನು ಹಲವು ದಿನಗಳಿಂದ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಎಷ್ಟೋ ಜನ, ಸಾವಿರಾರು ಜನ ಬಂದು ಹೋಗುತ್ತಾರೆ. ಎಲ್ಲ ಜನ ಇಲ್ಲಿಗೆ ಬರುವಾಗ ಒಂದು ಆಧ್ಯಾತ್ಮಿಕ ಆ ದೈವತೆ ವ್ಯಕ್ತಿಯಲ್ಲಿ ಇರುವುದು ಬೆಳೆಯುತ್ತದೆ, ಇಲ್ಲದವರಲ್ಲಿ ಅಲ್ಲಿ ಮೊಳೆಯುತ್ತದೆ. ನಾವು ಯಾವಾಗ ದೇವರ ಹತ್ತಿರ ಹೋಗುತ್ತೇವೆ ಆವಾಗ ನಮಗೆ ಖಂಡಿತವಾಗಿಯೂ ಅದು ದೇವರ ಅನುಭವ ನಮಗೆ ಆಗುತ್ತದೆ. ನಮ್ಮಲ್ಲಿ ದೇವರಿದ್ದಾರೆಂದು ಅದೊಂದು ನಮಗೆ ಅರ್ಥ ಆಗುತ್ತದೆ. ಅದರ ಮುಖಾಂತರ ನಮ್ಮ ಆಧ್ಯಾತ್ಮಿಕ ಜೀವನ ವೃದ್ಧಿಯಾಗುತ್ತದೆ. ಮತ್ತು ಇದು ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿದೆ. ಯಾಕಂದರೆ ನಮ್ಮ ಜೀವನದಲ್ಲಿ ಆ ಆಧ್ಯಾತ್ಮಿಕತೆ ಬೆಳೆದರೆ ಆವಾಗ ನಮ್ಮಲ್ಲಿ ಬೇರೆ ಎಲ್ಲ ಗುಣಗಳು ಬೆಳೆಯುತ್ತವೆ. ಮನುಷ್ಯರಾಗಿ ಬಾಳಲು ಯಾವ ಗುಣಗಳು ಬೇಕು ಅದು ನಾವು ದೇವರಿಗೆ ಹತ್ತಿರವಾದಾಗ ಮಾತ್ರ ಬೆಳೆಯುತ್ತದೆ.
ನಾವು ಯಾವಾಗ ದೇವರಿಗೆ ಹತ್ತಿರವಾಗ್ತವೆ ಆವಾಗ ನಮ್ಮಲ್ಲಿ ಪ್ರೀತಿ ಬೆಳೆಯುತ್ತದೆ, ನಮ್ಮಲ್ಲಿ ಕ್ಷಮೆ ಬೆಳೆಯುತ್ತದೆ, ನಮ್ಮಲ್ಲಿ ದಯೆ ಬೆಳೆಯುತ್ತದೆ, ನಮ್ಮಲ್ಲಿ ಸಹನೆ ಹುಟ್ಟುತ್ತದೆ, ನಮ್ಮಲ್ಲಿ ಸಹಾಯ ಹಸ್ತ ನೀಡುವ ಆ ಒಳ್ಳೆಯ ಗುಣ ಬರುತ್ತದೆ. ನಾವು ನೋಡಿದರೆ ಮನುಷ್ಯ ಜೀವನದಲ್ಲಿ ಬೇಕಾಗುವ ಎಲ್ಲ ಒಳ್ಳೆಯ ಗುಣಗಳು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಿದಾಗ ಆಗುತ್ತದೆ, ದೇವರ ಅನುಭವ ಹೆಚ್ಚಿದಾಗ ಆಗುತ್ತದೆ. ದೈವ ಪ್ರೀತಿ ಮತ್ತೆ ದೈವ ಭಯ ಇದು ಎರಡೂ ನಮ್ಮಲ್ಲಿ ಇದ್ದಾಗ ನಮ್ಮ ಜೀವನ ರೀತಿಯೇ ಬದಲಾಗುತ್ತದೆ. ಅದರಿಂದ ನಾವು ಸಮಾಜದಲ್ಲಿ ಬಾಳುವಾಗ ಒಂದು ಉತ್ತಮ ಗುಣಗಳು ಮುಖ್ಯವಾಗಿ ಬೇಕಾಗಿದ್ದಾವೆ ನಮಗೆ. ಆ ಗುಣಗಳು ಪ್ರೀತಿ, ಸಹನೆ, ಕ್ಷಮೆ, ದಯೆ, ಕರುಣೆ, ಸಹಾಯ ಹಸ್ತ, ದಯೆ, ಈ ಎಲ್ಲ ಗುಣಗಳು ಒಬ್ಬರಿಗೊಬ್ಬರಿಗೆ ಬದುಕುವಾಗ ಅದು ಅತ್ಯಗತ್ಯವಾಗುತ್ತೆ. ಮತ್ತು ಅದು ಬೇಕಾ ನಾವು ದೇವರಲ್ಲಿಗೆ ಬರಬೇಕು. ಈ ಗಣೇಶೋತ್ಸವ ಸಂದರ್ಭದಲ್ಲಿ ಎಷ್ಟೋ ಮಂದಿಯ ಇಂತಹ ಗುಣಗಳು ವೃದ್ಧಿಯಾಗುತ್ತವೆ. ನಾನು ಯೇಸು ಕ್ರಿಸ್ತನ ಒಂದು ಬೋಧನೆಗಳನ್ನು ಇಲ್ಲಿ ಇಡಲು ನಾವು ಇಚ್ಛಿಸುತ್ತೇನೆ. ಒಂದು ಕಥೆಯನ್ನು ಅವರು ಹೇಳಿದರು. ಒಬ್ಬರು ರಾಜರಿದ್ದರಂತೆ. ಆ ರಾಜರು ಇದ್ದ ಜನರನ್ನು 2 ವಿಭಾಗಗಳನ್ನು ಮಾಡಿದರಂತೆ. ಒಂದು ವಿಭಾಗವನ್ನು ಬಲಕ್ಕೆ, ಒಂದು ವಿಭಾಗವನ್ನು ಎಡಕ್ಕೆ. ಬಲದಲ್ಲಿ ಎಲ್ಲ ಇದ್ದ ವಿಭಾಗದವರಿಗೆ ಹೇಳಿದಂತೆ ಜನರಿಗೆ, ನೀವು ನಾನು ಹಸಿವಿನಲ್ಲಿದ್ದಾಗ ನನ್ನನ್ನು ಉಡಿಸಿದಿರಿ, ಬಡಿಸಿದಿರಿ. ನಾನು ಬಾಯಾರಿಕೆಯಲ್ಲಿದ್ದಾಗ ನನಗೆ ನೀರ ಕುಡಿಸಿದಿರಿ. ನಾನು ಬಟ್ಟೆ ಇಲ್ಲದಾಗ ನನಗೆ ಉಡಲು ಬಟ್ಟೆ ಇಲ್ಲದಾಗ ನೀವು ಉಡಿಸಿದಿರಿ. ನಾನು ಅಪರಿಚಿತನಾಗಿ ನಿಮ್ಮಲ್ಲಿ ಬಂದಾಗ ನೀವು ನನ್ನನ್ನು ಸ್ವಾಗತಿಸಿದಿರಿ. ನಾನು ಜೈಲಿನಲ್ಲಿರುವಾಗ ನೀವು ನನ್ನನ್ನು ಬಂದು ಭೇಟಿ ನೀಡಿದಿರಿ. ಹಾಗೆಯೇ ನಾನು ರೋಗ ರುಜಿನದಲ್ಲಿ ಬಳಲುತ್ತಿದ್ದಾಗ ನೀವು ಬಂದು ನನಗೆ ಸಾಂತ್ವನ ನೀಡಿದಿರಿ. ಅವಾಗ ಆ ಜನರು ಹೇಳಿದಂತೆ, ಯಾವಾಗ ಗುರುಗಳೇ ನಾವು ಅಂತ ರೀತಿ ಮಾಡಿದ್ದು? ನಾವು ಎಂದಿಗೂ ಅಂಥದ್ದು ನಿಮಗೆ ಮಾಡಲೇ ಇಲ್ಲ. ನೀವು ರಾಜರಾಗಿ ಅಲ್ಲಿಯೇ ಕುಳಿತದ್ದಲ್ಲ. ನಾವು ನಿಮ್ಮನ್ನು ಬಡಿಸಿದ್ದು ಇಲ್ಲ, ನಾವು ನಿಮ್ಮನ್ನು ಉಡಿಸಿದ್ದು ಇಲ್ಲ. ಅದಕ್ಕೆ ಅವರು ಹೇಳಿದ್ರಂತೆ, ಎಲ್ಲಿ ನೆರೆದಿರುವ ಸಹೋದರ ಸಹೋದರಿಯರಲ್ಲಿ ಅತ್ಯಲ್ಪವಾದವರಿಗೆ, ಅಂದ್ರೆ ಅತಿ ಸಣ್ಣವರಿಗೆ, ಕನಿಷ್ಠ ಎಂಬುವವರಿಗೆ ನೀವು ಏನು ಮಾಡಿದ್ದೀರಿ ಅದನ್ನು ನೀವು ನನಗೆ ಮಾಡಿದಂತಾಗಿದೆ. ಅತ್ಯಲ್ಪವಾದವರಿಗೆ ನೀವು ಏನು ಮಾಡಿದ್ದೀರಿ ಅದನ್ನು ನೀವು ನನಗೆ ಮಾಡಿದಂತಾಗಿದೆ. ನೀವು ಬೇರೆಯವರಿಗೆ ಊಟ ಕೊಟ್ಟಿದ್ದೀರಾ? ನೀವು ಬೇರೆಯವರಿಗೆ ಅನ್ನ ಬಡಿಸಿದ್ದೀರಾ? ನೀವು ಬೇರೆಯವರಿಗೆ ನೀರು ಕುಡಿಸಲಿಕ್ಕೆ ಕೊಟ್ಟಿದ್ದೀರಾ? ಕುಡಿಲಿಕ್ಕೆ ಕೊಟ್ಟಿದ್ದೀರಾ? ನೀವು ಉಡ್ಲಿಕ್ಕೆ ಕೊಟ್ಟಿದ್ದೀರಾ? ನೀವು ಸಹಾಯಸ್ತ ಏನು ಮಾಡಿದ್ದೀರಾ? ನೀವು ಬೇರೆ ಯಾರಿಗಾದರೂ ಮಾಡಿದರೆ ಅದು ನನಗೇ ಮಾಡಿದಂತೆ ಆಗಿದೆ ಅಂತ ಹೇಳಿದರು. ಅದೇ ರೀತಿ ದೇವರ ಚಿಂತನೆ ಅದೇ ಆಗಿದೆ. ದೇವರಿಗೆ ನಾವು ಏನೋ ಮಾಡಬೇಕಾ ಅದು ನಮ್ಮ ನೆರೆಹೊರೆಯಲ್ಲಿರುವವರಿಗೆ ಮಾಡಬೇಕು. ನಾವು ಯಾವಾಗ ಏನೇ ಸಣ್ಣ ಉತ್ತಮ ಕಾರ್ಯಗಳನ್ನು ಮಾಡಿದಾಗೋ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತದೆ. ಸಣ್ಣ ಇದು ಎಂಥದ್ದು ಉತ್ತಮ ಕಾರ್ಯ ಮಾಡಿ ನೀವು, ಅದರ ಪ್ರತಿಫಲ ಬಂದೇ ಬರುತ್ತದೆ. ಅದರಿಂದ ನಾವು ದೇವರನ್ನು ಹುಡುಕಿ ಎಲ್ಲೂ ಹೋಗುವಾಗುತ್ತೆ ಇಲ್ಲ. ದೇವರು ನಮ್ಮ ಬದಿಯಲ್ಲಿದ್ದಾರೆ, ದೇವರು ನಮ್ಮ ನೆರೆಮನೆಯಲ್ಲಿದ್ದಾರೆ, ದೇವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿದ್ದಾರೆ. ಇಲ್ಲಿ ನನಗೆ ನೆನಪರುವುದು, ನಾನು ಸಣ್ಣವನಿಂದಾಗ ಕಲಿತ ಒಂದು ಹಾಡು, GS ಶಿವರುದ್ರಪ್ಪರವರು ಬರೆದದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಅಂದ್ರೆ ಇದರ ಅರ್ಥ, ನಾವು ದೇವರನ್ನು ಹುಡುಕಿ ಎಲ್ಲೆಲ್ಲೋ ಹೋಗುತ್ತೇವೆ, ಆದರೆ ಪ್ರೀತಿ ಸ್ನೇಹಗಳಲ್ಲಿ ನಮ್ಮ ನೆರೆಮನೆಯಲ್ಲಿರುವ ದೇವರನ್ನು ನಾವು ಪರಿಚಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿ ದೇವರಿದ್ದಾರೆ ಅಂತ ನಮಗೆ ಮರೆತು ಹೋಯ್ತು ಅಂತ. ಅದರಿಂದ ಈ ಒಂದು ಹಬ್ಬದ ಆಚರಣೆ ಸಂದರ್ಭದಲ್ಲಿ ನಾನು ಹೇಳಲು ಬಯಸುವುದಿಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೇವರಿದ್ದಾರೆ. ನಾವು ದೇವರನ್ನು ಕಂಡ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಂಡು ಉತ್ತಮ ಗುಣಗಳಿಂದ ಈ ಸಮಾಜದಲ್ಲಿ ಜೀವಿಸಿದರೆ ಖಂಡಿತವಾಗಿಯೂ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ನಮ್ಮ ಸಮಾಜವು ಒಂದು ಉತ್ತಮವಾಗಿ ಒಂದು ಒಳ್ಳೆಯ ಸಮಾಜವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಮಾತ್ರವಲ್ಲದೆ ನಾವು ಎಲ್ಲರೂ ಒಂದು ಸಹಬಾಳ್ವೆಯಿಂದ ಜೀವಿಸಲು ಸಾಧ್ಯವಾಗುತ್ತದೆ. ಅದರಿಂದ ಎಲ್ಲರಿಗೂ ಇಲ್ಲಿ ನೆರೆದಿರುವವರಿಗೆ ಮಗದೊಮ್ಮೆ ಗಣೇಶೋತ್ಸವ ಹಬ್ಬದ ಶುಭಕಾಮನೆಗಳನ್ನು ಕೋರುತ್ತಾ ನಾವು ಎಲ್ಲರೂ ಸಹಬಾಳ್ವೆಯನ್ನು ಜೀವಿಸುವ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಮರ್ಕಜ್ ಹುದಾ ವುಮೆನ್ಸ್ ಕಾಲೇಜ್ ಕುಮ್ರಾ ಇದರ ಮ್ಯಾನೇಜರ್ ಆಗಿರುವಂಥ ಶ್ರೀ ಉಮರ್ ಅಮ್ಜದ್ ಕೊಕ್ಕಿಲ್ ಅವರಿಂದ ಶುಭ. ಎಲ್ರಿಗೂ ನಮಸ್ತೆ.
ವೇದಿಕೆಯಲ್ಲಿ ಉಪಸ್ಥಿತ ಶ್ರೀ ದೇವತಾ ಸಮಿತಿ ಪುತ್ತೂರು 66ನೇ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ದೈವ ಭಕ್ತರೇ, ಬಂಧುಗಳೇ, ಈ ರೀತಿಯ ಒಂದು ಸರ್ವಧರ್ಮ ಕಾರ್ಯಕ್ರಮದಲ್ಲಿ ನಾನು ಪ್ರಥಮ ಬಾರಿಗೆ ಭಾಗವಹಿಸ್ತಾ ಇದ್ದೇನೆ. ನಾನಿನ್ನೂ ಸಣ್ಣವ, ಆದರೂ ಇಲ್ಲಿ ನೆರೆದಿರುವ ಜನಸ್ತೋಮ ಹಾಗೂ ಶ್ರೀ ಸ್ವಾಮೀಜಿಯವರ ಆ ಒಂದು ಮುಗುಲ್ನಗೆ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರ ಮುಗುಲ್ನಗೆ ಕಂಡಾಗ ತುಂಬ ಸಂತೋಷ ಆಯಿತು. ಸರ್ವಧರ್ಮದ ಸಹಬಾಳ್ವೆಯನ್ನು ಬಾಳುವ, ಸಮಾಜದಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ಈ ರೀತಿಯ ಕಾರ್ಯಕ್ರಮಗಳು ಮುಂದಕ್ಕೂ ಕೂಡ ನಡೀಲಿ ಅಂತ ನಾನು ಪ್ರಥಮವಾಗಿ ಹಾರೈಸ್ತೇನೆ. ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಈ ಹಬ್ಬದ ಶುಭಾಶಯವನ್ನು ನಾನು ಕೂಡ ಕೋರ್ತೇನೆ. ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಕೂಡ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಸಿಖ್ಖರು ಅನ್ನುವುದಕ್ಕಿಂತ ಮೊದಲು ನಾವೆಲ್ಲರೂ ಮನುಷ್ಯರು. ಬಹುಶಃ ಈ ವಾದವನ್ನು ಯಾರೂ ಕೂಡ ಒಪ್ಪದೇ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮನುಷ್ಯರಾದ ನಮ್ಮನ್ನು ಪರಿಪೂರ್ಣ ಮನುಷ್ಯರನ್ನಾಗಿ ಮಾಡಿಸಲಿಕ್ಕೆ ಮಾತ್ರ ಧರ್ಮ ಇದೆ. ಅಂದರೆ ಎಲ್ಲ ಧರ್ಮಗಳು ಮನುಷ್ಯನಾದವನು ಹೇಗೆ ಬದುಕಬೇಕು, ಮೃಗಗಳಿಗಿಂತ ಭಿನ್ನವಾಗಿ ಹೇಗೆ ಬದುಕಬೇಕು ಅನ್ನುವುದನ್ನೇ ಸಾರ್ತದೆ. ಅದಕ್ಕೆ ಧರ್ಮ ಇರೋದು. ಅದು ನಮಗೆಲ್ಲರಿಗೂ ಗೊತ್ತಿರುವ ಸಾಮಾನ್ಯ ಜ್ಞಾನ. ಆದ್ದರಿಂದ ಪ್ರಥಮವಾಗಿ ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ಸಮೂಹದಲ್ಲಿ ನಾನು ವಿನಂತಿಸುವುದು, ಈ ಮಾತನಾಡುವ ನಾನು, ನೀವು, ನಾವೆಲ್ಲರೂ ಫಸ್ಟ್ ಆಫ್ ಆಲ್ ಮನುಷ್ಯರಾಗಬೇಕು. ಆಮೇಲೆ ನಮ್ಮ ಧರ್ಮದ ಅನುಯಾಯಿಗಳಾಗಬೇಕು. ಆಗ ನಮ್ಮ ಧರ್ಮದ ಘನತೆ ಇನ್ನೂ ಕೂಡ ಹೆಚ್ಚುತ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಧರ್ಮವೂ ಕೂಡ ಇಲ್ಲಿ ಶಾಂತಿ, ಸಾಮರಸ್ಯ, ಪ್ರೀತಿ, ಸ್ನೇಹ, ಸಹಬಾಳ್ವೆ ಅಂತ ಇಟಿಸಿ ಅಂತ ಹೇಳ್ಬೋದು, ಇತ್ಯಾದಿ ಇತ್ಯಾದಿ ಉದಾತ್ತವಾದ ಸಂದೇಶಗಳನ್ನೇ ಸಾರುತ್ತದೆಯೇ ವಿನಃ ಇಲ್ಲಿ ಪರಸ್ಪರ ಕಚ್ಚಾಡಬೇಕು ಅಥವಾ ಇಲ್ಲಿ ಪರಸ್ಪರ ನಾವು ಜಗಳಾಡಬೇಕು, ಇಲ್ಲಿ ಪರಸ್ಪರ ಶಾಂತಿಗೆ ಭಂಗ ತರುವ ಕೆಲಸ ಮಾಡಬೇಕು ಅಂತ ಯಾವ ಧರ್ಮ ಕೂಡ ಹೇಳೋದಿಲ್ಲ. ಎಲ್ಲ ಧರ್ಮದ ಪಾಠ ಕೂಡ ಶಾಂತಿಯದ್ದೇ ಇರ್ತದೆ. ಆದರೆ ಕೆಲವೊಂದು ಘಟನೆಗಳು, ಸಣ್ಣ ಪುಟ್ಟ ಘಟನೆಗಳು ಘಟಿಸಿದಾಗ ಆ ಘಟನೆಗಳು ಧರ್ಮಕ್ಕೆ ಅಂಟಿಕೊಳ್ತದೆ ಮತ್ತು ಧರ್ಮದ ಹೆಸರು ಹಾಳಾಗ್ತದೆ. ನನ್ನ ಪ್ರೀತಿಯ ಬಂಧುಗಳೇ, ನಮ್ಮಿಂದಾಗಿ ಧರ್ಮದ ಹೆಸರು ಹಾಳಾಗಬಾರ್ದು. ಆ ಧರ್ಮದವ ಆ ರೀತಿ ಮಾಡಿದ್ನ ಅದು ಒಂದು ಧರ್ಮವಾ ಅಂತ ಮನುಷ್ಯರು ಪ್ರಶ್ನೆ ಮಾಡಬಾರ್ದು ಅಂತ ಆದರೆ ನಾವು ಧರ್ಮವನ್ನು ಗೌರವಿಸಬೇಕು. ನಾವು ಪ್ರಥಮವಾಗಿ ದೈವ ಭಕ್ತ ಆಗಬೇಕು. ಯಾವ ಧರ್ಮದಲ್ಲಿ ದೈವ ಭಕ್ತರು ಜಾಸ್ತಿ ಇರ್ತಾರೋ ಆ ಧರ್ಮ ಇನ್ನೂ ಕೂಡ ಉನ್ನತಿಯಿಂದ ಉನ್ನತಿಗೆ ಹೋಗ್ತದೆ. ಅದಾಗಲೇ ನಾನು ಹೇಳಿದ ಹಾಗೆ ಎಲ್ಲ ಧರ್ಮಗಳು ಒಳಿತನ್ನೇ ಬೋಧಿಸ್ತದೆ ಮತ್ತು ಕೆಡುಕನ್ನು ವಿರೋಧಿಸ್ತದೆ. ಆದ್ದರಿಂದ ಧರ್ಮದ ಅನುಯಾಯಿಗಳಾದ ನಾವು ಧಾರ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು. ಆ ಒಂದು ನಮ್ಮ ಮನಸ್ಸಿನಲ್ಲಿರುವ ಆ ಒಂದು ವಿಶ್ವಾಸ ಅಥವಾ ಆಧ್ಯಾತ್ಮಿಕ ಮೌಲ್ಯ, ಆ ಆಧ್ಯಾತ್ಮಿಕ ಮೌಲ್ಯಗಳೊಂದಿಗೆ ನಾವು ಜೀವನ ನಡೆಸಿದಾಗ ಖಂಡಿತವಾಗಿಯೂ ಇಲ್ಲಿನ ಎಲ್ಲ ಸಮಾಜ ಬದಲಾಗ್ತದೆ, ಸಮುದಾಯ ಬದಲಾಗ್ತದೆ, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ. ಆಗ ನಮ್ಮ ರಾಜ್ಯ, ದೇಶ ಉದ್ಧಾರ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಗ ಸ್ವಾಗತ ಭಾಷಣದಲ್ಲಿ ಸರ್ ಹೇಳಿದರು,
ಮಹಿಳಾ ಕಾಲೇಜಿನಲ್ಲಿ ಮ್ಯಾನೇಜರ್ ಆಗಿದ್ರಿ, ಮಹಿಳಾ ಕಾಲೇಜು ಒಳ್ಳೆಯ ಹೆಸರಿನಲ್ಲಿ ಇದೆ ಅಂತ. ನಮ್ಮ ಕಾಲೇಜು ಕೂಡ ಎಲ್ಲ ಧರ್ಮದವರನ್ನು ಕೂಡ ಸ್ವಾಗತ ಮಾಡ್ತದೆ. ಅಲ್ಲಿ ಬರೀ ಮುಸ್ಲಿಮರಿಗೆ ಮಾತ್ರ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜು ಶಿಕ್ಷಣ ಕೊಡುತ್ತಿಲ್ಲ. ಆದರೆ ಒಂದು ಬೇಸರದ ಮಾತು ನಾನು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ನನ್ನ ಕಾಲೇಜಿನ ಆಡಳಿತ ಸಮಿತಿ ಅಥವಾ ನನ್ನ ಕಾಲೇಜಿನ ಶಿಕ್ಷಕರು ಯಾರೂ ಕೂಡ ಅಲ್ಲಿಗೆ ಇತರ ಧರ್ಮದವರು ಬರಬಾರದು ಅಂತ ಖಂಡಿತ ಹೇಳುವುದಿಲ್ಲ. ಮೋರ್ ದನ್ 40 ಸ್ಟಾಫಲ್ಲಿ 40ಕ್ಕಿಂತ ಹೆಚ್ಚು ಸ್ಟಾಫ್ ನಮ್ಮಲ್ಲಿದ್ದಾರೆ, ಉಪನ್ಯಾಸಕರು ಕೂಡ ಸೇರಿ. ಮಾನ್ಯ ಶಾಸಕರು ವೇದಿಕೆಗೆ ಬರ್ತಾ ಇದ್ದಾರೆ, ಅವರನ್ನು ಸ್ಮರಿಸ್ತೇನೆ. ನೋಡಿ, 40ಕ್ಕಿಂತಲೂ ಹೆಚ್ಚು ಸಿಬ್ಬಂದಿಗಳಲ್ಲಿ ಸರಿಸುಮಾರು 20-25 ಸಿಬ್ಬಂದಿಗಳು ಹಿಂದೂ ಧರ್ಮದವರೇ ನಮ್ಮ ಕಾಲೇಜಿನಲ್ಲಿದ್ದಾರೆ. ಎಲ್ಲ ಬಂಧುಗಳು ನೋಡಿ, 20-25ಕ್ಕಿಂತಲೂ ಹೆಚ್ಚು ಹಿಂದೂ ಧರ್ಮವನ್ನು ಪಾಲಿಸುವವರೇ ನಮ್ಮ ಕಾಲೇಜಿನಲ್ಲಿದ್ದರೂ ಕೂಡ ಒಬ್ಬನೇ ಒಬ್ಬಳು ಹಿಂದೂ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನಲ್ಲಿ ಕಲಿತಾ ಇಲ್ಲ. ದೊಡ್ಡ ವಿಪರ್ಯಾಸ ಇದು. ಯಾಕೆ ಅಂದರೆ ನಾವು ಬೇಡ ಅಂತ ಹೇಳುವುದಿಲ್ಲ, ಆದರೆ ಬರಲಿಕ್ಕೆ ಮಕ್ಕಳು ತಯಾರಾಗ್ತಾ ಇಲ್ಲ. ನಮ್ಮ ನಡುವೆ ಭಿನ್ನತೆ, ನಮ್ಮ ನಡುವೆ ಇರುವ ಅಂತರ ಸ್ವಲ್ಪ ಜಾಸ್ತಿ ಇದೆ. ಈ ಅಂತರವನ್ನು ನಾವೆಲ್ಲರೂ ಜೊತೆಗೆ ಸೇರಿಕೊಂಡು ನಾವು ದೂರ ಮಾಡಬೇಕು. ಯಾವ ಹೊತ್ತು ಅಥವಾ ಯಾವ ವೇಳೆ ನಮ್ಮ ನಡುವೆ ಇರುವ ಅಂತರವನ್ನು ನಾವು ದೂರ ಮಾಡಿಕೊಂಡು ಒಟ್ಟೊಟ್ಟಿಗೆ ಇರ್ತೇವೆಯೋ, ಒಟ್ಟೊಟ್ಟಿಗೆ ಕಲಿತೇವೆಯೋ, ಒಟ್ಟೊಟ್ಟಿಗೆ ಬಾಳ್ತೇವೆಯೋ, ಆ ಟೈಮಲ್ಲಿ ನಮ್ಮ ಕಾಲೇಜು, ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲವೂ ಅಭಿವೃದ್ಧಿ ಆಗ್ತದೆ. ಈ ಮಾತು ನಾನು ಯಾಕೆ ಹೇಳಿದೆ ಅಂದರೆ, ನೋಡಿ, ನಾನು ಒಬ್ಬ ಹಿಂದೂ ಧರ್ಮದವರು ನಡೆಸ್ತಾ ಇರುವಂಥ ಕಾಲೇಜಲ್ಲೇ ಕಲಿತವನು. ಹತ್ತಿರದಲ್ಲೇ ಇರುವ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ 2013ರಲ್ಲಿ ಪದವಿ ಶಿಕ್ಷಣ ಪಡೆದವನು. ಅಲ್ಲೂ ಕೂಡ ವಿವೇಕಾನಂದ ಕಾಲೇಜಿಗೆ ಹೋಗೋದು ಅಂದರೆ ಸ್ವಲ್ಪ ಹೆದರಿಕೆ. ಅವತ್ತು ಎಲ್ಲರೂ ಹಿಂದೂಗಳೇ ಇರೋದು ಅಂತ ಒಬ್ಬರು ಸ್ವಲ್ಪ ಹೆದರ್ಕೊಂಡೇ ಹೋದೆ. ಆದರೂ ದೇವರ ದಯೆಯಿಂದ 2010ರಿಂದ 13ರ ತನಕ ನನ್ನ ಮನಸ್ಸಿಗೆ ನೋವಾಗುವ ಯಾವುದೇ ಒಂದು ಕಾರ್ಯ ಅಲ್ಲಿ ನಡೆಯುವುದಿಲ್ಲ, ಪುಣ್ಯಕ್ಕೆ. ಆ ಬಗ್ಗೆ ನನಗೆ ಹೆಮ್ಮೆ ಇದೆ, ಅಭಿಮಾನ ಇದೆ. ಆದ್ರಿಂದ ನಾನು ಹೇಳುವುದು, ನಾನು ಹೇಗೆ ವಿವೇಕಾನಂದ ಕಾಲೇಜಿನಲ್ಲಿ ಕಲಿತನೋ ಆ ಕಾಲೇಜಿನ ಬಗ್ಗೆ ನನಗೆ ಅಭಿಮಾನ ಇದೆಯೋ, ಅದೇ ರೀತಿ ನಮ್ಮ ಕಾಲೇಜು ಕೂಡ ಎಲ್ಲ ವಿದ್ಯಾರ್ಥಿನಿಯರನ್ನು ಸ್ವಾಗತ ಮಾಡುತ್ತದೆ. ಆ ವಿದ್ಯಾರ್ಥಿನಿಗಳು ಬರುವ ವಾತಾವರಣ ನಾವು ನಿರ್ಮಾಣ ಮಾಡಬೇಕು. ಕಾಲೇಜಿನ ವಿಷಯ ಮಾತ್ರ ಹೇಳಿದ್ದಲ್ಲ ನಾನು, ಬದಲಾಗಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಸ್ಪರ ಪ್ರೀತಿಯಿಂದ, ವಿಶ್ವಾಸದಿಂದ, ಸೌಹಾರ್ದತೆಯಿಂದ ಬಾಳುವ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಆ ನಿಟ್ಟಿನಲ್ಲಿ ಈ ವೇದಿಕೆ ಅದಕ್ಕೆ ಸಹಕಾರಿಯಾಗಲಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಪವಿತ್ರವಾದ ಇಸ್ಲಾಮಿನ ಬಗ್ಗೆ ಇರುವ ಅಲ್ಪ ಸ್ವಲ್ಪ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲಿಕ್ಕೆ ಈ ಸಂದರ್ಭವನ್ನು ನಾನು ಉಪಯೋಗಿಸ್ತೇನೆ. ನೋಡಿ ಬಂಧುಗಳೇ, ಇಸ್ಲಾಂ ಧರ್ಮ ನೆರೆಮನೆಯವನನ್ನು, ಪ್ರವಾದಿ ಅಂದ್ರೆ ನಮಗೆ ಮುಖ್ಯ ಅಲ್ವಾ? ಪ್ರವಾದಿ ವರ್ಯರು ಏನೇ ಹೇಳ್ತಾರೆ ಅಂದ್ರೆ, ನೆರೆಮನೆಯವ ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನಮ್ಮವನಲ್ಲ. ಅಲ್ಲಿ ನೆರೆಮನೆಯವ ಅಂತ ಹೇಳುವಾಗ ನೆರೆಮನೆಯ ಮುಸ್ಲಿಂ ಅಂತ ಹೇಳಿಲ್ಲ, ಬದಲಾಗಿ ನೆರೆಮನೆಯವ ಅಂತ ಹೇಳಿದಷ್ಟೇ. ನನ್ನ ಪ್ರೀತಿಯ ಬಂಧುಗಳೇ, ಅಂದರೆ ನೆರೆಮನೆಯವರು ಹಿಂದುವೇ ಇರಲಿ, ಕ್ರೈಸ್ತನೇ ಇರಲಿ, ಮುಸ್ಲಿಮನೇ ಇರಲಿ, ಅವನು ಹಸಿದಿರುವಾಗ ಈ ನನ್ನ ಮನೆಯವರು ಯಾರು ಉಣ್ಣಬಾರದು. ನೋಡಿ, ಹಸಿವನ್ನು ನೀಗಿಸಲಿಕ್ಕೆ ಅಥವಾ ನೆರೆಮನೆಯನ್ನು ಗೌರವಿಸಲಿಕ್ಕೆ ಇಸ್ಲಾಂ ಒಂದು ಒಳ್ಳೆಯ ಸಂದೇಶ ಸಾರ್ತದೆ. ಅದೇ ರೀತಿ ಮಕ್ಕಾ ವಿಜಯದ ವೇಳೆ, ಮಕ್ಕಾ ವಿಜಯ ಅಂದರೆ ಇಸ್ಲಾಂ ಧರ್ಮದ ಒಂದು ಕೊನೆಯ ಯುದ್ಧಗಳೆಲ್ಲ ಕಳೆದು ಅಥವಾ ಇಸ್ಲಾಂ ಧರ್ಮದ ಸಂದೇಶಗಳನ್ನು ಪ್ರವಾದಿವರಿಯರು ಸಾರಿದ ನಂತರ ವಿಜಯ ಆಯಿತು ಅಂತ ನಾವು ಕಲಿತೇವೆ. ಆ ವಿಜಯದ ನಂತರ ಅಲ್ಲಿರುವವರೆಲ್ಲ ಹೇಳಿದ್ರು ಏನಂದರೆ, ನಾವು ಪ್ರತಿಕಾರ ಮಾಡುವ ಅಂತ ಒಂದು ವಿಷಯ ಬಂತು. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ರು, ನಾನೆಲ್ಲರನ್ನು ಕ್ಷಮಿಸಿದ್ದೇನೆ, ಇದು ಪ್ರತಿಕಾರದ ದಿನ ಅಲ್ಲ, ಇದು ಪ್ರತಿರೋಧದ ದಿನ ಅಲ್ಲ, ಎಲ್ಲರಿಗೂ ಕ್ಷಮೆ ನೀಡುವ ದಿನ ಅಂತ ಎಲ್ಲರನ್ನು ಅಲ್ಲಿ ಒಳಗೊಂಡು ಎಲ್ಲರನ್ನು ಸ್ವೀಕಾರ ಮಾಡಿದ್ರು, ಎಲ್ರಿಗೂ ಅಲ್ಲಿ ಬದುಕುವ ಅವಕಾಶ ನೀಡಿದ್ರು. ಇದು ಇಸ್ಲಾಮಿನ ಸಂದೇಶ. ಮತ್ತೊಂದು ಕಡೆ ಪ್ರವಾದಿಯವರು ಹೇಳ್ತಾರೆ,
ಇರ್ಹಮು ಮಂಫಿಲ್ ಅರ್ಲ್ ವೈರಹಮಕುಂ ಮಂಫಿಸ್ ಸಮಾ. ಅಂದ್ರೆ ನೀವು ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿರಿ, ಆಕಾಶದಲ್ಲಿರುವವರು ನಿಮ್ಮ ಮೇಲೆ ಕರುಣೆ ತೋರುತ್ತಾರೆ. ನೀವು ಭೂಮಿಯಲ್ಲಿರುವ ಮುಸ್ಲಿಮರ ಮೇಲೆ ಕರುಣೆ ತೋರಿರಿ ಅಂತ ಪ್ರವಾದಿಗಳು ನಮಗೆ ಕಲಿಸಿಲ್ಲ. ಬದಲಾಗಿ ಭೂಮಿಯಲ್ಲಿರುವ ಹಿಂದೂಗಳು, ಕ್ರೈಸ್ತರು, ಮುಸ್ಲಿಮರು ಸರ್ವರ ಮೇಲೂ ನೀವು ಕರುಣೆ ತೋರಿರಿ, ಮೇಲೆ ಆಕಾಶದಲ್ಲಿರುವವರು ನಿಮ್ಮ ಮೇಲೆ ಕರುಣೆ ತೋರುತ್ತಾರೆ ಅಂತ ಪ್ರವಾದಿಯವರು ನಮಗೆ ಕಲಿಸಿದ್ದಾರೆ. ನನ್ನ ಪ್ರೀತಿಯ ಬಂಧುಗಳೇ, ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಧರ್ಮ ಅಶಾಂತಿ ಕಲಿಸುವುದಿಲ್ಲ, ಭಯೋತ್ಪಾದನೆಗೆ ಜಾಗ ಅಂತೂ ಇಲ್ಲವೇ ಇಲ್ಲ, ಕೆಡುಕನ್ನು ಬೋಧಿಸುವುದಿಲ್ಲ, ಒಳಿತನ್ನೇ ಬೋಧಿಸುತ್ತದೆ. ಆದರೆ ಕಾಕತಾಳೀಯ ಅಂದರೆ ಕೆಲವೊಬ್ಬರು ಜಾಸ್ತಿಯಾಗಿ ತಪ್ಪು ಮಾಡುವಾಗ ಆ ಧರ್ಮವನ್ನು ದೂಷಿಸುವುದು ಸಾಮಾನ್ಯ ಆಗಿ ಬಿಟ್ಟಿದೆ. ಆದ್ದರಿಂದ ನಾವ್ಯಾರು ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿನ ಮೇಲೆ ಧರ್ಮವನ್ನು ದೂಷಿಸದೆ ಧರ್ಮದ ಸಂದೇಶವನ್ನು ಪರಸ್ಪರ ಅರಿತುಕೊಂಡು ಪ್ರೀತಿಯಿಂದ ಸೌಹಾರ್ದದಿಂದ ಬದುಕುವ ಒಂದು ಸುಂದರವಾದ ಒಂದು ಸನ್ನಿವೇಶವನ್ನು ಇಲ್ಲಿ ನಾವೆಲ್ಲರೂ ನಿರ್ಮಾಣ ಮಾಡಬೇಕು. ಆಗ ಮಾತ್ರ ಒಂದು ಉತ್ತಮವಾದ ಸಮಾಜ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದರಿಂದ ಪ್ರೀತಿಯ ಬಂಧುಗಳೇ, ನಾವು ಪರಸ್ಪರ ಹಲವು ವರ್ಷಗಳಿಂದ ಇಲ್ಲಿ ದೂರ ಇದ್ದೇವೆ. ಇಲ್ಲಿ ತುಂಬ ಅಂದರೆ 100ಕ್ಕೆ 100 ಹಿಂದೂಗಳಿರುವ, ಹಿಂದೂ ಸಹೋದರರಿರುವ ವೇದಿಕೆ. ಆದ್ರಿಂದ ನಾನು ಹೇಳ್ತೇನೆ, ಖಂಡಿತ ಯಾವುದೇ ಘಟನೆಗಳಿಗೂ ಕೂಡ ನಾವು ಧರ್ಮದ ಲೇಪನ ಹಚ್ಚದೆ ನಾವು ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳ್ಬೇಕು. ಸ್ವಾಮೀಜಿಗಳು ಕೂಡ ಇದ್ದಾರೆ, ತಪ್ಪು ಯಾರೇ ಮಾಡಲಿ ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ಹಿಡಿದು ನಾವು ಶಿಕ್ಷಿಸುವ ಕೆಲಸ ಮಾಡಬೇಕು. ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ವ್ಯಕ್ತಿಗಳು ತಪ್ಪು ಮಾಡಿದ ಕಾರಣಕ್ಕೆ ಧರ್ಮದ ಮೇಲೆ ಧರ್ಮವನ್ನು ನಾವು ದೂಷಣೆ ಮಾಡದೆ ಧರ್ಮದ ಸಂದೇಶವನ್ನು ಪರಸ್ಪರ ಅರಿತುಕೊಂಡು ನಾವು ಜೀವಿಸಬೇಕು. ನಾನು ಕೇಳಿಸಿಕೊಂಡ ಹಾಗೆ ಹಿಂದೂ ಧರ್ಮವು ಕೂಡ ವಸುದೈವ ಕುಟುಂಬಕಂ ಅಂತ ಹೇಳ್ತದೆ, ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತದೆ. ಆದ್ರಿಂದ ನಾವೆಲ್ಲರೂ ಒಂದು ಕುಟುಂಬದವರು, ನಾವೆಲ್ಲರೂ ಕೂಡ ಒಂದು ಮನೆಯವರು. ಭಾರತದಲ್ಲಿ ವಾಸ ಮಾಡುವ ಎಲ್ಲರೂ ಕೂಡ ನಾವು ಮನೆಯವರು. ಆದ್ರಿಂದ ಒಂದೇ ಮನೆಯವರು, ಪರಸ್ಪರ ಕಚ್ಚಾಡದೆ ಪ್ರೀತಿಯಿಂದ ಇರಬೇಕು. ಕೊನೆಯ ಒಂದು 3 ನಿಮಿಷ ಮಾತ್ರ ಮಾತಾಡ್ತೇನೆ, ನಾನು ನಿಲ್ಲಿಸ್ತೇನೆ. ನನ್ನ ಪ್ರೀತಿಯ ಬಂಧುಗಳೇ, ಈ ದೇಶ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ 800 ವರ್ಷಗಳ ಕಾಲ ಇಲ್ಲಿ ಮುಸ್ಲಿಂ ರಾಜರುಗಳು ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ ಅಂತ ಇತಿಹಾಸ ನನಗೂ ನಿಮಗೂ ಕಲಿಸ್ತದೆ. ಇತಿಹಾಸ ಹೇಳ್ತದೆ, ಅದು ಮೊಘಲರು ಅವರು ಇವರು ಅಂತೆಲ್ಲ ಹೇಳಿ 800 ವರ್ಷಗಳ ಕಾಲ ಮುಸ್ಲಿಂ ರಾಜರುಗಳು ದೇಶದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಂತ ನಾವೆಲ್ಲರೂ ಕಲ್ತಿದ್ದೇವೆ. ನೋಡಿ ಬಂಧುಗಳೇ, ನನ್ನ ಮನೆಗೆ ಒಬ್ಬ ಅಪರಿಚಿತ ಬಂದು ಒಂದು ದಿನ ಇರಲಿಕ್ಕೆ ಸಾಧ್ಯ ಇದೆಯಾ? ನಾವೆಲ್ಲರೂ ಥಿಂಕ್ ಮಾಡುವ ನೋಡ, ಒಂದು ನಿಮಿಷ. ನನ್ನ ಮನೆಗೆ ಒಬ್ಬ ಅಪರಿಚಿತ ಬಂದು ಒಂದು ದಿನ ಇರಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ನೋಡಿ, ಅಪರಿಚಿತರಾದ ಮುಸ್ಲಿಮರು ಈ ದೇಶದಲ್ಲಿ ಬಂದು 800 ವರ್ಷಗಳ ಕಾಲ ಆಳ್ವಿಕೆ ನಡೆಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂದರೆ ಈ ಮಣ್ಣಿನ ಗುಣ, ಈ ಮಣ್ಣಿನ ಮಹಿಮೆ, ಅತಿಥಿಗಳನ್ನು ಸ್ವೀಕಾರ ಮಾಡುವ ಈ ಮಣ್ಣಿನ ಆ ಒಂದು ಅದು ಎಷ್ಟಿರಬಹುದು. ನೀವೆಲ್ಲ ಸ್ವಲ್ಪ ಥಿಂಕ್ ಮಾಡಿ. ಇಲ್ಲಿನ ಹಿಂದೂ ಧರ್ಮೀಯರು ಎಲ್ಲರನ್ನು ಕೂಡ ಸ್ವಾಗತ ಬರಮಾಡಿಕೊಳ್ಳುವ ವಿಶೇಷ ಗುಣ ಹೊಂದಿದ್ರು. ಆ ಸಹೃದಯಿ ಹಿಂದೂಗಳ ಕಾರಣದಿಂದಲೇ ಭಾರತದಲ್ಲಿ 800 ವರ್ಷಗಳ ಕಾಲ ಮುಸ್ಲಿಂ ರಾಜರುಗಳು ಆಡಳಿತ ನಡೆಸಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಇಲ್ಲಿನ ಹಿಂದೂಗಳು ಅವರು ಸಹೃದಯಿಗಳು, ಅವರೆಲ್ಲರನ್ನು ಬರಮಾಡಿಕೊಳ್ಳುವ ವಿಶಾಲವಾದ ಮನೋಭಾವ, ವಿಶಾಲವಾದ ಹೃದಯವನ್ನು ಹೊಂದಿರುವವರು. ಆ ಬಗ್ಗೆ ನಮಗೆ ಖಂಡಿತ ಅಭಿಮಾನ ಇದೆ, ನಿಮ್ಮ ಮೇಲೆ ಅಭಿಮಾನ ಇದೆ ನಮಗೆ. ಆದ್ರಿಂದ ಇಲ್ಲಿ ಪರಸ್ಪರ ಕಚ್ಚಾಡುವ, ಪರಸ್ಪರ ಧರ್ಮದ ಹೆಸರಿನಲ್ಲಿ ಜಗಳಾಡುವ ಕೆಲಸಕ್ಕೆ ನಾಂದಿ ಹಾಡಬೇಕು. ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕು. ಎಷ್ಟೇ ಸಣ್ಣ ಸಮಸ್ಯೆ ಆಗಲಿ, ದೊಡ್ಡ ಸಮಸ್ಯೆ ಆಗಲಿ, ಅದನ್ನು ಹಿರಿಯರು ಕೂತುಕೊಂಡು ಪರಸ್ಪರ ಗೌರವದಿಂದ, ಪರಸ್ಪರ ಒಳ್ಳೆಯ ಉದ್ದೇಶದಿಂದ ಅಲ್ಲೇ ಪರಿಹರಿಸಿ ಅಲ್ಲೇ ಮುಗಿಸಿಬಿಡಬೇಕು. ಅದಕ್ಕೆ ನಾವು ಕೋಮು ಬಣ್ಣ ಯಾರೂ ಹಚ್ಚಬಾರದು. ಒಟ್ಟಾಗಿ ಸುಂದರವಾಗಿ ನಾವು ಜೀವಿಸಬೇಕು, ಬದುಕಬೇಕು. ಆಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಮಂಗಳೂರಿಗೆ ಒಂದು ಕೆಟ್ಟ ಹೆಸರಿದೆ. ಮಂಗಳೂರಿನ ಒಂದು ಭಾಗವೇ ಅಲ್ವಾ ಪುತ್ತೂರು. ಮಂಗಳೂರಿಗೆ ಒಂದು ಕೋಮ ವಿಷಯದಲ್ಲಿ ಒಂದು ಕೆಟ್ಟ ಹೆಸರಿದೆ. ಆ ಹೆಸರು ಹೋಗಬೇಕು. ನಾವು ಬ್ಯಾರಿಗಳು ಸರಿಸುಮಾರು 50-70 ವರ್ಷಗಳ ಹಿಂದೆ ಎಷ್ಟು ಅನ್ಯೋನ್ಯತೆಯಿಂದ ನಾವಿದ್ದೇವೆಯೋ ಅದೇ ಒಂದು ವಾತಾವರಣ ಇಲ್ಲಿ ಪುನಃ ನಿರ್ಮಾಣ ಆಗಬೇಕು ಅಂತ ನಾನು ಬಯಸ್ತೇನೆ. ಈ ವಾದವನ್ನು, ಈ ಆಶಯವನ್ನು ನೀವೆಲ್ಲರೂ ಕೂಡ ಹೊಂದಬೇಕು. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ, ನಾನೊಂದು 5-6 ವರ್ಷಗಳ ಹಿಂದೆ ಇಲ್ಲೇ ಪುತ್ತೂರಿನ ಮೂರದಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ನನ್ನ ಕಾಲು
ಗಂಭೀರವಾದ ಗಾಯ ಆಯಿತು. ನಾನೊಂದು 3 ತಿಂಗಳು 1 ವರ್ಷ ಹಾಸ್ಪಿಟಲ್ ಹತ್ರ ಇದ್ದೆ, ಅಲ್ಲೇ ಒದ್ದಾಡ್ತಾ ಇದ್ದೆ. ಅದ ನಂತರ ನನ್ನನ್ನು 1 ವರ್ಷಗಳ ಕಾಲ ಚಿಕಿತ್ಸೆಗಾಗಿ ಕೊಂಡು ಹೋದದ್ದು ಪೂವಪ್ಪ ಅನ್ನುವಂತಹ ಒಬ್ಬ ಕಾರ್ ಡ್ರೈವರ್, ಪೂವಪ್ಪ ಅನ್ನುವಂಥ ಒಬ್ಬ ಹಿಂದೂ ಸಹೋದರ. ಆ ಹಿಂದೂ ಸಹೋದರನ ವಿಶಾಲವಾದ ಹೃದಯದ ಕಾರಣ, ವಿಶಾಲವಾದ ಆ ಒಂದು ಗುಣದ ಕಾರಣ ನಾನೇನಾದೆ 1 ವರ್ಷಗಳ ಕಾಲ ಪೂವಪ್ಪನನ್ನ ಕಾರಲ್ಲಿ ಮಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡೆದಿದ್ದೇನೆ. ಆ ಪೂವಪ್ಪನನ್ನು ನಾನು ಮರಣದ ತನಕ ಮರಿಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ? ಖಂಡಿತ ಸಾಧ್ಯ ಇಲ್ಲ. ಅಂತಹ ಪೂವಪ್ಪನ ಇಲ್ಲಿ ಸಾವಿರಾರು ಮಂದಿ ಇದ್ದಾರೆ, ಅಂತಹ ಸಾವಿರಾರು ಮಂದಿ ಇಲ್ಲಿದ್ದಾರೆ ಹೃದಯವಂತರು. ಅದರಿಂದ ಒಳ್ಳೆ ಹೃದಯವಂತರು ನೀವೆಲ್ಲರೂ. ನಾವು ಒಟ್ಟಾಗಿ ಬಾಳೋಣ, ಪ್ರೀತಿಯಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ ಬಾಳೋಣ, ಕಷ್ಟ ಸುಖ ಹಂಚಿಕೊಳ್ಳೋಣ. ಇಸ್ಲಾಂ ಧರ್ಮ ಕಲಿಸುವುದು ಅದೇ. ನಾನು ಅದಾಗಲೇ ಹೇಳಿದಾಗ ನೆರೆಮನೆಯವ ಹಿಂದೂ ಅಂತ ಇಲ್ಲ, ಮುಸ್ಲಿಂ ಅಂತ ಇಲ್ಲ, ಹಸಿದಿರುವಾಗ ನೀನು ಉಣ್ಣಬೇಡ ಅಂತ. ಅದರಿಂದ ಇರುವುದನ್ನು ಪರಸ್ಪರ ಹಂಚಿಕೊಂಡು ಚೆನ್ನಾಗಿ ಜೀವನ ನಡೆಸೋಣ. ಇಲ್ಲಿ ಶಾಂತಿ ನೆಲೆಯಿರಲಿ ಅಂತ ಮಾತ್ರ ಹಾರೈಸ್ತೇನೆ. ಎಲ್ರಿಗೂ ಕೂಡ ಗಣೇಶೋತ್ಸವದ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಣ್ಣವನಿಗೆ ಅವಕಾಶ ನೀಡಿದ್ದಕ್ಕಾಗಿ ವೇದಿಕೆಯಲ್ಲಿರುವ ಎಲ್ಲರನ್ನೂ, ಸಂಘಟಕರನ್ನು ಕೂಡ ಅಭಿನಂದಿಸ್ತಾ ಎಲ್ರಿಗೂ ಆಭಾರಿಯಾಗಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಲಿರುವಂಥ ಶಾಸಕರಾಗಿದ್ದ ಶ್ರೀ ಅಶೋಕ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅಭಿಜಿತ್ ಅವರು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ವಿಶ್ವಚನಕ್ಕಾಗಿ ಸಂದೀಪನಿ ಸದನಾಶ್ರಮ ಕೇಮ್ ಅವರು ಇದರ ಶ್ರೀ ಶ್ರೀ ಈಶ ವಿಠಲ ಸ್ವಾಮೀಜಿಯವರು. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಪ್ರಥಮವಾದ ಪೋಯ್ಸತ್ತಿ ಎನ್ನ ಕಾರ್ಯಕ್ರಮದಲ್ಲಿ ದಿನ ಸುಧಾಕರಣ್ಣ ಇಜ್ಜೇರು. ಆ ಸುಧಾಕರ್ ಶೆಟ್ರನ ಒಂಜಿ ದಿವ್ಯ ಚೇತನೋಗು ಏನು ನಮ್ಮನಂಚಿತ್ತಿನ ಮೂಕಾಂಬಿಕೆ ಮೋಕ್ಷನು ಕರುಣಿಸಾವಡು ಎಂದು ಪಂಡದ ಪ್ರಪ್ರಥಮವಾದ ಪ್ರಾರ್ಥನೆ ಮಂತದ್ದು ಎನ್ನ ಆಶೀರ್ವಚನ ದುಂಬುಕೊನೊಪ್ಪೆ. ಇನಿ ವೇದಿಕೆಯ ಮೂಜಿ ಧರ್ಮದ ವಿಚಾರಲೇನು ಪೂರ ಪಂಡ್ ಇಂಕೊಂಜಿ ಪಾತೆರ ನೆನಪಾಪುಂಡು. ಪ್ರತಿ ಧರ್ಮಲ ಪನ್ಪಿನೇನು ಪನ್ನ ಎಡ್ಡೆಂತಿನೇನು ಮಾತ್ರ ಬಂದು ರಂಭಾಪುರಿ ಜಗದ್ಗುರುಕುಲ್ನ ಶಿಷ್ಯೆ ಪ್ರಥಮ ಶಿಷ್ಯೆ ಒಂಜಿ ಕರೆಕ್ಟ್ ಒಂಜಿ ಪಾತೆರನ್ನು ಬನ್ಪೇರು. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಪನ್ಪಿನ ಪಾತೆರನ್ನು ಬನ್ಪೇರು. ಮನುಷ್ಯ ಮಾನವ ಧರ್ಮಕ್ಕೆ ಜಯವಾಗಲಿ ಸುರು ನಮ್ಮ ನರಮಣಿ ಆವಡು ಬನ್ಪಿನ ಪಾತೆರನ್ನು ಬನ್ಪೇರು. ಸ್ವಾಮಿ ವಿವೇಕಾನಂದರು ಒಂಜಿ ಕಡೆ ಬನ್ಪೇರು. ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಬನ್ಪೇರು. ಸರ್ವಿಸ್ ಟು ಹ್ಯುಮ್ಯಾನಿಟಿ ಬಡವರೆಗೂ ಈ ಏನು ಉಪಕಾರ ಮಲ್ಪನ ಅವು ಭಾರಿ ಪ್ರಾಮುಖ್ಯ. ಆಚಾರ್ಯ ವಿನೋಬಡವರಿಗೇನು ಈ ಧರ್ಮದ ಉಲಾಯಿ ಗಲಾಟೆ ಉಂಡತ್ತ ಎಂಚಾನ್ ಆತನಗ ಆಚಾರ್ಯ ವಿನೋಬ ಬನ್ಪೇರು ನಿಕ್ಕೆ ಏರ್ ಪನ್ನಿ ಧರ್ಮದ ಉಲಾಯಿ ಗಲಾಟೆ ಉಂಡೊಂದು ಧರ್ಮ ಏಪಲ ಗಲಾಟೆ ಮಲ್ಪುಜಿ ರಡ್ಡ ಅಧರ್ಮೋಲು ಗಲಾಟೆ ಮಲ್ಪುವ ಅಂತ ಪನ್ಪಿನ ಪಾತೆರನು ಆಚಾರ್ಯ ವಿನೋಬ ಒಂಜಿ ಕರೆಕ್ಟ್ ಪನ್ಪಿನ ಅಂಚ ರಡ್ಡ ಅಧರ್ಮೋಲು ಗಲಾಟೆ ಮಲ್ಪ ಅಧರ್ಮ ಗಲಾಟೆ ಮಲ್ಪ ಅಜ್ಜ ಇನಿ ಇತ್ಯಾತೆ ಮುಸ್ಲಿಂ ಧರ್ಮಕರು ಕ್ರಿಶ್ಚಿಯನ್ ಧರ್ಮಕರು ಪಂಡೆ ಎಂಕೊಂಜಿ ಪಾತೆರ ನೆನಪಾಪುಡು. ಸಂತ ಜ್ಞಾನೇಶ್ವರ್ 4 ಜನ ಮೆಗ್ಗೆ ಪಲ್ದಿನಾಗುಲಾಗುಲ್ ಪೂರ ತಾದಿಡು ಪೋಂದುಪ್ಪೆ. ನಿವೃತ್ತಿನಾಥ್ ಜ್ಞಾನೇಶ್ವರ್ ಸೋಪಾಂದೆ ಮುಕ್ತಾಬಾಯಿ 4 ಜನ ಅಳಂದಿರ್ದು ಶುದ್ಧಿ ಪತ್ರಗ ಹತ್ರ ತಾದಿಡು ಪೋಂದುಪ್ಪೆ. ತಾದಿಡು ನಡತೊಂದು ಪೋನಾಗ ಕತ್ತಲೆ ಅನಗ ಸಂತ ಜ್ಞಾನೇಶ್ವರ್ ಒಂಜಿ ಮಸೀದಿದ ಕೈತಲ್ ಪೋಪೇರು. ಆ ಮಸೀದಿದ ಕೈತಲ್ ಪೋದು ಸಂತ ಜ್ಞಾನೇಶ್ವರ್ ಬನ್ಪೇರು ಎಂಕಲು 3 ಜನ 4 ಜನ ಉಲ್ಲ ಎನ್ನ ಮೆಗ್ದಿ ಮಾಲು ಒರಿ ಪಲೆ ಎನ್ನ ಒರಿ ಮೆಗ್ಗಿ 4 ಜನಕ್ಕೆ ಎಂಕಲು ಇಂಚ ಪೋರೆ ಉಂಡು ಎಂಕಲಿಗೆ ಕತ್ತಲೆ ಉಂಡು. ಒಂಜಿ ದಿನ ಎಂಕಲೆ ರಾತ್ರಿ ಜಪ್ಪರೆ ಮಸೀದಿದ ಅವಕಾಶ ಕೊರ್ಪಾರ ಅಂದ್ಕೇನ್ವೇರು. ಆತನಗ ಅಲ್ತ ಧರ್ಮಗುರುಕುಲು ಬನ್ಪೇರು ನಿಗುಲು ಹಿಂದುಲು ಒಂದು ಎಂಕಲ್ನ
ಮುಸ್ಲಿಂ ಸಮಾಜಗೂ ಸೇರ್ದಿನ ಅಂಚಿತ್ತಿನ ಮಸೀದಿ ಆಯ್ನ ಹಿಡ್ದವರ ಒಂತೆ ಬಂಗಾಪುನು ಬಂದಾಗ ಸಂತ ಜ್ಞಾನೇಶ್ವರ ಪಿದಾಯಿಲೆಪ್ಪುವೇರು ಆ ಧರ್ಮಗುರುಕುಲೇನು ಇಡೇ ಬಲ್ಲ ಎನ್ಪೆ ಏತು ಸಮಯದಿಂಚಿ ಇರು ಮೂಲ ಪೂಜೆ ಮಂತೊಂದುಲ್ಲಾರು ಏನೊಂಜಿ 10 ವರ್ಷದಿಂಚಿ ಮೂಲ ಪೂಜೆ ಮಂತೊಂದುಲ್ಲೆ ಇರು 10 ವರ್ಷದಿಂಚಿ ಇಂಚಿ ಪೂಜೆ ಮಂತೊಂದುಲ್ಲಾರತ ಅಂಡ ಒಂಜಿ ದಿನಾಂಡಲ ಮಸೀದಿ ಉಂದು ಎನ್ನ ಅಂದ್ ಬಂದದು ಪಂತನಂದು ಖಾಲಿ ಮುಸ್ಲಿಮೇರಿಗೆ ಮಾತ್ರ ಅಂದ್ ಬಂದು ಪಂತನ ಅಂದ್ ಪಂಪಿನ ಪಾತಿರೋನಿಗೆ ಏನು ಬೇರು ಅವು ಇಜ್ಜಿ ಆತನಗ ಅಂಚಂಡ ಇನಿಮುಟ್ಟ ವಾ ಮಸೀದಿ ಆವಡು ವಾ ದೇವಸ್ಥಾನ ಆವಡು ವಾ ಚರ್ಚ್ ಆವಡು ಒಂದು ಕ್ರಿಶ್ಚನ್ದಗಳಿಗೆ ಒಂದು ಕೇವಲ ಮುಸ್ಲಿಮ್ಗೆ ಹತ್ರ ಒಂದು ಕೇವಲ ಹಿಂದುಳಿಗಿಂದ ಬಂದು ಪಂತಿನೇ ವಿಷಯ ಇಜ್ಜಿ ಜ್ಞಾನೇಶ್ವರಗೆ ಆ ಧರ್ಮಗುರುಕುಲ ಅವಳು ಆಶ್ರಯ ಕೊಡ್ತೆ ಎಂಕೊಂಜಿ ಪ್ರವಾದಿ ಪೈಗಂಬರ್ನ ಈ ಪಾತಿರನೇನಪ್ಪ ಪ್ರವಾದಿ ಮೊಹಮ್ಮದ್ ಪೈಗಂಬರ್ನ ಒಂಜಿಗಿನ ಆರು ಪ್ರಾರ್ಥನೆ ಮಲ್ತೊಂದುಪ್ಪೇರು ಪ್ರಾರ್ಥನೆ ಮಲ್ತೊಂದುಪ್ಪುನಾಗ ಏರವರಿ ಯಹೂದಿಯರು ಬತ್ತದು ಮಸೀದಿ ಪರ್ಕೆ ಮೈಪುನಾಗ ಮುಜಿನಾಲ್ ಜನ ಪಾರ್ ಬತ್ತದು ಮುಸ್ಲಿಂ ಧರ್ಮದಾಗಲು ಬಂದ್ಪೇರು ಪ್ರವಾದಿಯರೇ ಅಲ್ಲೇ ಈರನೇ ಎದುರು ಪರ್ಕೆ ಮೈತೊಂದುಲೇರು ಮಸೀದಿ ದಾದ ಪೆಟ್ಟು ಪಾಡೋಡಾಗಲ್ಲ ಸೊಂಟ ಬೊಲ್ಪೋಡ ಅಂದ್ ಮಾಡೋದು ಆತನ ಪ್ರವಾದಿ ಬಂದ್ಪೇರು ಅನ್ನ ಒಂತೆ ಉಂಟು ಮಾರೆ ಅಯ್ಯ ಪೂರ್ತಿ ಪರ್ಕೆ ಮೈಪಾಡು ಮಾರೆ ಪರ್ಕೆ ಮೈ ಬರಲ ಬಿಡೊಂದು ಇಜ್ಜಾರತ್ತ ಅಂದ್ ಮಾಡ ಪೂರ್ತಿ ಪರ್ಕೆ ಮೈಪಾಡು ಅನ್ಪಿನ ಪಾತಿರ ಬಂತೆ ಪೂರ್ತಿ ಪರ್ಕೆ ಮೈತಾಯಿ ಬೊಕ್ಕ ಪ್ರವಾದಿರಕ್ಕೇನು ಬೇರು ನನ್ನ ದಾದ ಮಲ್ಪೋಡು ಬಂದಾಗ ನಾನೊಂಜಿ ರಡ್ಡು ಬಾಲ್ದಿ ನೀರು ಕಂತು ಪೊರ್ಲು ಮಲ್ತು ದೆಕ್ಕಲೇ ಬಂದ್ಪೇರು ಒಂದು ಸೌಹಾರ್ದತೆ ಒಂಜಿ ಕಾಲ ಇತ್ತಂತುಲೆ ನಮ್ಮ ಇಲ್ಲಾಡು ಓಲಾಂಡಲ ಒಂಜಿ ಪೆತ್ತಾಗ ಹುಷಾರಿಜ್ಜಿಡ ಅತ್ತಂದ ಒಂಜಿ ಪೆತ್ತಾಗ ದಾದಾಂಡಲ ಕಂಜಿಬಾಡ್ನ ಪೊರ್ತುಗು ಬರಿತ ಇಲ್ಲದಾಗಲಿಗೆ ನಿದ್ರೆ ಇಜ್ಜಾಣ ಒಂಜಿ ಊರುಡು ಒಂಜಿ ಅಪ್ಪೆ ಬಂಜಿನ ಅಪ್ಪೆ ಪೆದ್ದು ನಂಚಿತ್ತಿನ ಪೊರ್ತಾದತ್ತನ ನಾಂಡ ಇಡೀ ಊರ್ ಜೆತ್ತೊಂದು ತುಜಿ ಆತು ಒಂಜಿ ಮಾನವೀಯ ಸಂಬಂಧ ಇತ್ತನು ಆತು ಪ್ರೀತಿ ಇತ್ತನು ಇನಿ ಪೂರ ಪೋಂದು ದ್ಯಾಕ್ ಪೋಂದುಂಡು ಮಾನವೀಯ ಸಂಬಂಧಲು ದೂರ ಆತ ಇನಿ ನಮ್ಮ ಯಂತ್ರದ ಒಟ್ಟುಗೊಪ್ಪುನು ಜನಕ್ಕಳೊಟ್ಟುಗಿಜ್ಜ ಪ್ರತಿ ವರಿಲ ಮೊಬೈಲ್ ಯಾಂತ್ರಿಕ ಆತ ಏನು ಎತ್ತೋ ಕಡೆ ಪನದು ಪ್ರತಿಯೊಂದೆಲ್ಲ ಯಂತ್ರ ಮನುಷ್ಯಗೆ ಪಾತ್ರೆ ಬುಡ್ಸೋತಿಜಿ ಟಚ್ ಮೊಬೈಲ್ ಬತ್ತಿ ಬೊಕ್ಕ ಫ್ಯಾಮಿಲಿ ಟಚ್ ಕಮ್ಮಿ ಆತನ ಖಾಲಿ ಟಚ್ ಮೊಬೈಲ್ ಬುರೊಂದುಪ್ಪ ನಮ್ಮ ಈ ವೇದಿಕೆ ಇಂಕ್ ಏನು ಏಪಲ ಪನದು ಈ ವೇದಿಕೆ ಬೊಕ್ಕ ನಿಗಲಿಂತದು ಭಾರಿ ಖುಷಾಣಿ ಇಂಕ್ ದಯ ಪನ್ನಾಗ ಇಜಿರೆ ಇಂಕಲು ವೇದಿಕೆ ಪಾತೆರ್ನಾಗ ಎಂಕಲ ಪ್ರಾರಂಭ ಮಲ್ಪನು ಪಾತೆರ್ರೆ ಎಂಕಲ್ಲ ಬರಿಟ್ಟು ಬುಲ್ದಿನಾಗಲು ಮೊಬೈಲ್ ಟಚ್ ಮೊಬೈಲ್ ಕೂದೊಂದು ಆಗಲ್ಲ ತೂಪಿನಿ ಆಗಲ್ಲ ಚಾಟಿಂಗ್ ಅವು ಏನು ಏಪಲ ಪನ್ನೊಂದು ಚಾಟಿಂಗ್ ಅತ್ತು ಚೀಟಿಂಗ್ ಇಂದು ಮೋಸ ಮಲ್ಪನು ಮಾಡದು ದೇವನ 17 ವರ್ಷದಾಯಿ 8 ವರ್ಷದಾಯಿ ಲೆಕ್ಕ ಪಾತೆರ್ರೆ ಅಪ್ಪ 8 ವರ್ಷದಾಯಿ 17 ಲೆಕ್ಕಲ ಪಾತೆರ್ರೆ ಅಪ್ಪನು ಮೊಬೈಲ್ ಮೂಲ ಉಜ್ಜಿ ಮಾತೆರ್ಲ ನಿಗುಲ್ಲಕ್ಕೇನು ಒಂಜಿ ಕಾರ್ಯಕ್ರಮ ಸಕ್ಸಸ್ ಆವಡುಂದಂಡ ಮೂಜಿ ಪಾಯಿಂಟ್ ಉಂಡು ಮೂಜಿ ಪಾಯಿಂಟ್ ಬೋಡು ಮುಖ್ಯ ಕಾರ್ಯಕ್ರಮ ಸಕ್ಸಸ್ ಆವಡ್ಡ ಒಂಜಿ ಕಾರ್ಯಕ್ರಮಕ್ಕೆ ಸಕ್ಸಸ್ ಆವಡುಂದಂಡ ಸುರುಕು ದೇವೇರ್ನ ಅನುಗ್ರಹ ಬೋಡು ದೇವೇರ್ನ ಅನುಗ್ರಹ ಇತ್ತಿನ ನಂಡ ಆ ಕಾರ್ಯಕ್ರಮ ಸಕ್ಸಸ್ ಆಪುಂಡು ದೇವೇರ್ನ ಅನುಗ್ರಹ ಪ್ರಥಮವಾದ ರಡ್ನೇ ಆದ ಎಂಚಿನ ಬನ್ನಾಗ ಯಾನ್ ಬೊಕ್ಕ ನಿಗುಲು ಒಂಜಾವು ಅವು ಬಾರಿ ಪ್ರಾಮುಖ್ಯವಾಯಿನ ಅಂಚಿತ್ತಿ ನಾವು ಅದಾಗ ಕಾರ್ಯಕ್ರಮ ಸಕ್ಸಸ್ ಆಪ ಮೂಜಿನೇತ ಬಾರಿ ಮುಖ್ಯವಾಯಿನ ಈ ಮೈಕ ದೀಪಿನಾರು ಬುಡಿಯದಿರ ಗಲಾಟೆ ಮಲ್ಪರವಲ್ಲಿ ಈಜಿರ ಮೈಕ್ ಹೆಚ್ಚು ಕಡಿಮೆ ಮಲ್ತೇಡು ಇರೆಗತ್ತಾರೆ ಹೆಚ್ಚು ಕಡಿಮೆ ಮಲ್ತೇರು ನಮ್ಮ ಪಾತ್ಯರ್ನ ಮುಟ್ಟು ಜಾಗಲಿ ಈ ಮೂಜಿ ಪಾಯಿಂಟ್ ಕರೆಕ್ಟ್ ಇತ್ತು ಅಂಡ ಕಾರ್ಯಕ್ರಮ ಸಕ್ಸಸ್ ಆಪ ಮೂಲ್ ಮೂಜೆಲ್ಲ ಉಂಡು ನಿಗುಲು ಮಾತಿರ್ಲ ಇದು ಪಿನ್ ಡ್ರಾಪ್ ಸೈಲೆನ್ಸ್ ನಿಗುಲುಲ್ಲ ಒಂಜಾತ ನಮ್ಮ ಮೈಕ ಸರಿ ಉಂಡು ದೇವರಿನ ಅನುಗ್ರಹ ಉಂಡು ಇಜ್ಜಿನ ಕೆಲವು ಕಾರ್ಯಕ್ರಮಗಳು ಎಂಗಲ್ ಪೋಪ ಏನು ಎಕಡೆ ಬಲ್ಲಕನೆ ಮೊಬೈಲ್ ಇಡೆ ಯಾನ ಪ್ರಾರಂಭನಾಗ ಅಗುಲ್ ಮೊಬೈಲ್ ಬಾರ್ತೀರು ಮಗಳು ಅಗುಲ್ಲ ಮೊಬೈಲ್ ಡುಪ್ಪನ್ ತಿರ್ತಾಗುಲ್ಲ ಕಾರ್ಯಕ್ರಮದ ಧ್ಯೇಯ ಅಜ್ಜಿ ಉದ್ದೇಶ ಅಜ್ಜಿ ಗುರಿ ಇಜ್ಜಿ ಇಂಗ್ಲೀಷ್ ರಡ್ಡುಂಡು ಕ್ರೌಡ್ ಬೊಕ್ಕ ಗ್ಯಾದರಿಂಗ್ ಕ್ರೌಡ್ ಗುಂಪು ಒಟ್ಟಾಸಿ ಅವು ನಂಕಾಗತ್ತೆ ಆಧ್ಯಾತ್ಮ ಗ್ಯಾದರಿಂಗ್ ಏತ್ 8 ಜನ ಸೇರ್ತೀರ ಅವು ಮುಖ್ಯ ಒರಿತ್ತು ನರಮಲ್ಲೆತ್ತು ಆ 8 ಅದು ಕೂಡ ಆಧ್ಯಾತ್ಮ ಐಕ ಆಧ್ಯಾತ್ಮ ಅಂತ ಅನ್ಪಿನಾಂಚಿತ್ತಿ ನಾವು ಯಾನೊಂಜಿ ಮರನೊಂಜಿ ಮಲ್ಲ ಕಾರ್ಯಕ್ರಮ ಪೋತೆ ಒಂಜಿ 5 ತಿಂಗಳು ಮಿತ್ತ ಮಲ್ಲ ಕಾರ್ಯಕ್ರಮ ಕ್ರೌಡ್ ಗುಂಪು ಒಟ್ಟಾಸಿ ದಾದನ್ ಗೊತ್ತು ಜನನ ಆಶೀರ್ವಚನ ಎತ್ತಿರು ಎದುರು ದಾದ ಮಲ್ತೊಂದುಲ್ಲೇರು ಮಾಡಿದ್ದು ಪಿರೋದಾಗಲೇ ಗೊತ್ತಾವಿಸಿ ಏನ ಆಶೀರ್ವಚನ ಪ್ರಾರಂಭ ಉಂಡು
ಎನ್ನ ಆಶೀರ್ವಚನ ಪ್ರಾರಂಭ ಆದ ಒಂಜಿ 2-3 ನಿಮಿಷ ಆತಜಿ ಎದುರ್ದು ಒಂಜಿ ವ್ಯಕ್ತಿಗೆ ಮೊಬೈಲ್ ಫೋನ್ ಬರ್ತದೆ. ಮೊಬೈಲ್ ಪಾತ್ರ ಶುರು ಮಲ್ತೆ ಎಂಬೆ ಯಾನ್ ಮೂಲ ಆಶೀರ್ವಚನ ಮಲ್ತಂದಿಲ್ಲ ಎಂಬೆ ಪಾತೇರಿ ವೆಂಪೆ ಅಂದಾಜಿ ಆಜಿ ಸರಿ ಒಂತೆ ತರಿದು ಜೋರ್ ಬೊಬ್ಬೆಬಾರ್ದು ಪಾತೇರಿ ಏತ್ ಪಾತೇರು ವಾರ್ತು ಉಪ್ಪೆ ಅವನಲ್ಲಿ ಎಂಕ್ ಬಂದ್ಪೇನಾ ಮೊಬೈಲ್ ಬಂದ್ಪೇನಾ ಅಂದಾಜ ಒಂದು ಫೋನ್ ದೀನಗ ಬಂಡೆ ಪಾತೆರವರ ಮಲಮಲ್ಲ ಪಾತೆರವಾರ್ದು ಎತ್ತೊಂದಿನ ದುಡ್ಡುಗೆ ತೊಂದ್ರೆ ಕೊರ್ರೆ ಪುಜಿ ಪೀರ ಇರೇಗೆ ಬಂದು ಫೋನ್ ಇದು ಉಡಿ ಯಾನ್ ಆಶೀರ್ವಚನ ಮಲ್ತು ತಿರ್ತು ಗಾಡಿಗೆ ಪೋಪೆ ಪ್ರಾಯದ ಒಂದು ಅಜ್ಜಿ 25 ವರ್ಷದ ಅಜ್ಜಿ ಬರ್ತದೆ ಏನಡ ಬತ್ತ ಪನ್ಪೇರು ಸ್ವಾಮಿಲೆ ಆಶೀರ್ವಚನ ಪೂರ ಪೊರ್ಲು ಮಲ್ಪುವಾರು ಅಂಡ ದೇತೊಂದಿನ ದುಡ್ಡು ಕೊರಡು ಸ್ವಾಮಿಲೆ ಇಜ್ಜಿಂದಾನೆ ಒಂದೇ ಪರಿಸ್ಥಿತಿ ನಾರು ಹೆಂಗ್ ಬಂತೀನಿ ನೆನ್ನಿ ಒಟ್ಟು ಗಂಜಾಲಿ ದಾದ ಕಾರ್ಯಕ್ರಮದ ಉದ್ದೇಶ ಅಜ್ಜಿ ಧ್ಯೇಯ ಇಜ್ಜಿ ಒಟ್ಟಾರೆ ಅಂಡಾನ್ ಜೋಕ್ಲೆಗ್ ಒಂಜಿ ಇಂಟರ್ನೆಟ್ ಪ್ಯಾಕ್ ಬಾರ್ದು 10,000 ಮೊಬೈಲ್ ದೆತ್ತೋದು ಕೊರ್ನ್ಯಾಪಲೆ ಧರ್ಮ ಜಾಗೃತಿ ಅತ್ತಂದಂಡ ಒಂಜಿ ಸಂಸ್ಕಾರ ದಿಕ್ಕುಜಿ ಇನಿ ನಮ್ಮ ಅಪ್ಪೆಮ್ಮೆ ಒಂಜಿ 10,000 ಮೊಬೈಲ್ ದೆತ್ತು ಕೊರ್ದು ಇಂಟರ್ನೆಟ್ ಪ್ಯಾಕ್ ಬಾರ್ದು ಅಗಲ್ ಜೋಕ್ಲು ದಾದ ಮಲ್ಪೇರ್ನ ಗೊತ್ತಾಪುಜಿ ನಂಗೆ ಅವೇನು ಚೆಕ್ ಮಲ್ಪೋದು ಅವು ಬಾರಿ ಮುಖ್ಯವಾಯಿನ ಅಂಚಿತ್ತಿನ ಜೋಕ್ಲಿನಿ ಯಂತ್ರದ ಒಟ್ಟುಗುಲ್ಲ ತುಲೆ ಎಂಕೊಂಜಿ ಪಾತ್ರ ನೆನಪಾಪುಂಡು ಈ ಕೊರೋನಾತ್ತು ಸುರುತ್ತ ಕೊರೋನಾ ಬರ್ತನ ಸುರುತ್ತ ಕೊರೋನಾ ಬಂದಾಗ ಪುದುಕೋಟೆ ಜಯಲಕ್ಷ್ಮಿ ಬಂದ್ಪಿಲಾಲುಲ್ಲ ಪುದುಕೋಟೆ ಜಯಲಕ್ಷ್ಮಿ PUC ಫಸ್ಟ್ PUC ಕಲ್ಪನಾಲ್ ಫಸ್ಟ್ PUC ಕಲ್ಪನಾಗ ಅದಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆನ್ ಕೊರೋನಾದ ಒಂದೇಟ್ ದಾದ ಮಲ್ಪನೊಂದು ಗೊತ್ತಾವಂದೆ ಇಲ್ಲದಾಗಲಿಗೆ ಪೂರ ಪಂಡೇರು ನಿಗುಲು ಪೂರ ಮೊಬೈಲ್ ದೇತ ನೋಡು ಒಂದು ಪುದುಕೋಟೆ ಜಯಲಕ್ಷ್ಮಿನ ಅಪ್ಪೆ ಕೂಲಿ ಬೇಲೆ ಮಲ್ಪುನಾಲ್ ಕಾಸಜ್ಜಿ ಪಾಪ ಮಗಳಿಗೆ ಶಾಲೆಗೆ ಬೋರ್ಡ್ ದಾದ ಮಲ್ಪನೊಂದು ಬಂದು ತೂನಾಗ ಎಂಚಿನ ಮಲ್ತನ ಮೂಲ ಕಾಸಾಜಿ ಕಡೆಗೆ ಸಾಲ ಮೂಲ ಮಲ್ತದು 10,000 ಮೊಬೈಲಿಂದ ಎತ್ಕೊರಿಯಾಲು ಪುದುಕೋಟೆ ಜಯಲಕ್ಷ್ಮಿ ಆಳು ಮೊಬೈಲ್ ದೆತ್ತುಕೊರ್ನ್ಯಾಪಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಮಾತ್ರ ಡೌನ್ಲೋಡ್ ಮಲ್ತಿನ ನಾಸದ ಮೂಜಿ ಟೆಸ್ಟ್ ಕುಲ್ವಾಲ್ ಮೂಜಿ ಟೆಸ್ಟ್ ಲ ಪಾಸ್ ಆಪುಂಡು ಅಮೇರಿಕವ್ರದ್ದು ಕಾಲ್ ಬರ್ಪುಂಡು ಈ ಅಮೇರಿಕಾ ಬರೋಡು ಈ ಪಾಸ್ ಆತ ಬಡವೇದಿ ಪಾಪ ದಾದ ಮಲ್ಪುಂಡು ಬಂದು ಗೊತ್ತಾಪ ಸೋಷಿಯಲ್ ಮೀಡಿಯಾಡ್ ಪಾಡುವಲ್ಲಿ ಯಾನ್ ನಾಸದ ಟೆಸ್ಟ್ ಪಾಸ್ ಆತೆ ಎಂಕ್ ಈ ತಮಿಳ್ನಾಡದ ಜನತೆ ಉಪಕಾರ ಮಲ್ತನ ನಂಡ ನಿಗುಲ್ ಕಾಸ್ ಕೊರಿಯರ್ ನಂಡ ಯಾನ್ ಅಮೇರಿಕಾ ಪೋಪೇನ್ ಉನೇನು ತೂಯಿನಂಚಿತ್ತಿನ ಮೆಡ್ರಾಸ್ದ ಜನತೆ ಪುದುಕೋಟೆ ಜಯಲಕ್ಷ್ಮಿಗೆ ಸಹಾಯ ಮಲ್ತೇವೆ ಲಕ್ಷಗಟ್ಟಲೆ ದುಡ್ಡು ಬತ್ತನ್ ಪೋಪಿನತ 2 ದಿನ ದುಂಬು ಒರಿ ಕೋಟ್ಯಾಧಿಪತಿ ಬತ್ತದ ಪುದುಕೋಟೆ ಜಯಲಕ್ಷ್ಮಿನ ಇಲ್ಲ ಬತ್ತದ ಬಂದ್ಪೇರು ಯಾನ್ ಕೋಡೆ ತುಯ್ಯೆ ನೀ ನಾಸದ ಟೆಸ್ಟ್ಗೆ ಪೋಂದುಲ್ಲಗೆ ನಿಕ್ ಕಾಸು ಬೋರ್ಡ್ ಬಂದು ಯಾನ್ ಸೋಷಿಯಲ್ ಮೀಡಿಯಾಡ್ ಕೋಡೆ ತುಯ್ಯೆ ನಿನ್ನ ಪೋಪಿನ ಖರ್ಚಿದ ಕಾಸನ್ನು ಪೂರ ಯಾನ್ ತೂಪೆ ಬಂದಾಗ ಪುದುಕೋಟೆ ಜಯಲಕ್ಷ್ಮಿ ಬಂದ್ಪಾಲ್ ಬೊಡ್ಚಿ ದಯಪನ್ನ ಎಂಕ್ ಇತ್ತೇನೆ ಎಂಕ್ ಮೆಡ್ರಾಸ್ದ ಬಡವೇರು ಪುರ ಕೊಡ್ತೇರಿ ಎಂಕಿನ ಕಾಸು ಬೊಡ್ಚಿ ಬಂದ್ಪಾಲ್ PUC ಫಸ್ಟ್ PUC ದ ಪೋಂಡು ಆತನಗ ಮೇರ್ ಬಂದ್ಪೆರಿಜಿ ನಿಕ್ಕಂದೇ ಯಾನ್ ಕಣ್ಣಿನ ಕಾಸು ಎಂಚ ಅಂಡಲ ಮಲ್ಲತಿ ಯಾನ್ ಕೊರೋಡೆ ಅಂತ ಬಂದಾಗ ಪುದುಕೋಟೆ ಜಯಲಕ್ಷ್ಮಿ ಪನ್ಪಾಲ್ ಇರೆಗೆ ದಾದ ಅಂಡಲ ಕೊರೋಡೆ ಇತ್ತನ ಅಂಡ ಈರೊಂಜಿ ಬೇಲೆ ಮಲ್ಪ್ಲೆ ದಾದ ಮಲ್ಪ್ಲೆ ಬಂದಾಗ ಎಂಕಲ್ನ ಮೂಲ ಹಳ್ಳಿಗಾಡು ಪ್ರದೇಶ ಎಂಕಲೆಗ್ ಮೂಲು ಪೊಂಜೋಕ್ಲೆಗ್ ಬರ ಬಾರಿ ಬಂಗ ಹಾಕೊಂಡು ಕಾಂಡೆ ಟಾಯ್ಲೆಟ್ ಇಜ್ಜಿ ಒಂಜಿ 120 ಇಲ್ಲುಂಡು ಆ 120 ಇಲ್ಲಾಗಿ ಟಾಯ್ಲೆಟ್ ಕಟ್ಟಾಕೊರ್ಲೆ ಪಂಡರ ಕೋಟ್ಯಾಧಿಪತಿ ಬಡವರಿಗೆ 120 ಜನಕ್ಕೆ ಟಾಯ್ಲೆಟ್ ಕಟ್ಟಾಕೊರಿಯರು ಒಂದು ಸಾಧನೆ ಉಂದೇನು ಮಲ್ಪ ಇನಿ ಮೆಟ್ರಿಕ್ ಮಹಾರಾಷ್ಟ್ರಡು SLCಗೆ ಆಲ ಪುದುಕೋಟೆ ಜಯಲಕ್ಷ್ಮಿನ ಪಾಠ ಆತ ಒಂದು ಜೋಕ್ಲೆ ಉಂದೇನು ಮಲ್ಪ ಇನಿ ಜೋಕುಲ್ ಪುರ ನೆಗೆಟಿವ್ ಜೋಕ್ಲೆ ನೆಗೆಟಿವ್ ಅನ್ನಗ ಚಿಂತನೆ ನೆಗೆಟಿವ್ ಒಂಜಿ ಪೊರ್ಲು ಪಾತೆರಜ್ಜಿನಿ ಜನಕ್ಕಳ್ಳ ಪೊರ್ಲುದ ಪ್ರೀತಿದ ಪಾತೆರಜ್ಜಿ ತುಲೆ ಇಂಚನೆ ಯಾನೊಂಜಿ ದಿನ ಗಾಡಿಡ್ ಪೋಂದುತ್ತೆ ಹೆಂಗ್ ಮಸ್ತ್ ಕಡೆ ಕಾರ್ಯಕ್ರಮ ಇತ್ತಂದ್ರೆ ಯಾನು ಸೀಟ್ ತಿರ್ತಬಾರ್ದು ಜೈದುತ್ತೆ ಎನ್ನೋರಿ ಡ್ರೈವರ್ ಇತ್ತೇರು ಪ್ರಾಯದಾರ ಒಂಜಿ 25 ವರ್ಷ ಮಿತ್ತಿನಾರ ಪ್ರಾಯದಾರ ಪಾಪ ಆ ಪ್ರಾಯದಾರ ಆರು ಪಾಪ ಬರೋಂತೇರು ಪಾಪ ಒಂಜಿ ದಿನ ಗಾಡಿಡ್ ಪೋಂದುಪ್ಪುನಾಗ ಯಾನ್ ತೂಪಿನ ಹೆಂಗ್ ನಿದ್ರೆ ಬೈಜ್ಜಿ 2 ಜನ ಬೈಕ್ಡ್ ಜೋರು ಅಬತರ ಗುಟ್ಟೊಂದು ಪೋಂದುಲ್ಲೇರು ಬಾರಿ ಫಾಸ್ಟ್ ಆದ ಮೇರೆಗೆ ತೂದು ಬೇಜಾರಾಂಡು ಉಂತಾದ ಬಂಡೇರು ಒಂತ ಮೆಲ್ಲ ಪೋಲೆ ಮಗ ದಾದ ಅರ್ಜೆಂಟ್ ದಾದ ನಿಗಲ್ಲಿಗೆ ಬಂದು ಬಂಡೇರು
ಎಂಕುಲು ಎದುರು ಪೋಂದುಲ್ಲ ಅಗುಲು ಅವಳು ಗಾಡಿ ಸ್ಲಿಪ್ ಆದು ಬೂರ್ದು ರಡ್ಡು ಜನಲ ಪೆಟ್ಟಾದು ಕುದೊಂದೇರು ಮೇರ್ ಪಂಡೇರು ತುಳಿಯಾನಿ ಎಕಡೆ ಪಂಟೆ ಅದೊಟ್ಟು ಪೋಲೆ ಪಂಡದು ಅಬತರ ಕುಟ್ಟದು ಪೋಯಾರ ತಾಗಿನತ್ತ ಮಗ ಪನ್ನಾಗ ಆಯ ಪನ್ಪಿನಿ ಎಡ್ಮ ವರ್ಷದಿಂಚಿ ಬೈಕ್ ಬಿಡೊಂದುಲ್ಲೆ ಮಗ್ಗ ಈ ಅಕಡೆ ಬಗಲ್ ನೆಟ್ಟತ್ತ ಯಾನ್ ಬೂರ್ ನೀನ್ ಮೇರೆಗೆ 25 ವರ್ಷ ಪ್ರಾಯ ಆಯಾಗ ಒಂಜಿ 30 ವರ್ಷ ಪ್ರಾಯ ಆತಗಿ ಮಗೆಗೆ ಜನಕ್ಲೆಗ್ ಒಂಜಿ ನೆಗೆಟಿವ್ ಪಾತ್ರ ರೆಡ್ಡೇಜ್ ಮರಣ ಎಂಕಲ್ಲ ಊಡೊಂಜ ಅಂತುಳಿ ಒರಿ ಪೊಸತ್ ಗಾಡಿಗೆ ತೊಂಡೆ ಜನಕ್ಲೆ ಏತ್ ಚಿಂತನೆ ಏತ್ ಹಾಳಾತಂದ್ರೆ ಪೊಸತ್ ಗಾಡಿಗೆ ತೊಂದರೆ 35 ಲಕ್ಷ ಕೊರ್ದು ಆ 35 ಲಕ್ಷದ ಗಾಡಿಗೆ ತಂದು ಕೊರ್ನಾಗ ಬರಿತ ಇಲ್ಲದ ಹುಡುಗೆ ಬತ್ತೆ ಬಂದ್ಪಿನಿ ಮೇರ್ಡ ಓನರ್ಡ ಗಾಡಿಗೆ 35 ಲಕ್ಷ ಕೊರಿಯಾರು ಆಂಡ ನೆಟ್ ಮೈಲೇಜ್ ಇಜ್ಜಿ ನೆಟ್ಟು ತುಲೆ ನೆಗೆಟಿವ್ ಆರು ಪಾಪ ಬಂಗ ಮಾತದ ಗಾಡಿ ಬತ್ತೊಂದು ಬೈದೇರು ಕುಡಕೇನಾರ್ಡ ಏರ್ ಬ್ಯಾಗ್ ಬರೋ ಸರಿ ಉಂಡತ್ತೆ ಎಂದು ಆರ್ಕೆಂಡರು ದ್ಯಾಗ್ ನತ್ ಓಲ ಆಕ್ಸಿಡೆಂಟ್ ಆನಂದ ಬೊಕ್ಕ ಸೈತುವ ಪೂಜಾರಿ ಬಂದು ಗಾಡಿ ಓಪನ್ ಮಲ್ಪೋಡ್ದು ಏರ್ ಬ್ಯಾಗ್ ಉಂಡಗೇನು ಜನಕ್ಕಲ್ಲ ಚಿಂತನೆ ಉನೇನು ಜೋಕ್ರೆಗೆ ಬರೋ ಸಂಸ್ಕಾರ ಸಂಸ್ಕೃತಿನ ಏರ್ ಕೊರೊಂತೇರು ಬಂದಾಗ ಹೈಯರ್ ಪ್ರೈಮರಿ ಕೊರೊಂದುತ್ತೇರು ನಮ್ಮ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಇಂಚಿನ ನಾವು ಕೊರೊಂದುತ್ತೀನಿ ಇತ್ತೈನಿ ನಾವು ಕೊರ್ಪುಣ ಎಂಕೋ ಪಾತ್ರ ನೆನಪಾಪ ಡಾಕ್ಟರ್ APJ ಅಬ್ದುಲ್ ಕಲಾಂ ಡಾಕ್ಟರ್ APJ ಅಬ್ದುಲ್ ಕಲಾಂ ಪನ್ಪೇರು ಒಂಜಿ ಕರೆಕ್ಟ್ ಇನಿ ಯಾನ್ ಮಿತ್ತು ಬೈದಡ ಎಂಕ್ ಪ್ರೇರಣೆ ತಿಕ್ಕದಂಡ ಎನ್ನ ಹೈಯರ್ ಪ್ರೈಮರಿದ ಮಾಸ್ಟರ್ ಸುಬ್ರಹ್ಮಣ್ಯ ಅಯ್ಯರ್ ಕಾರಣ ಪನ್ಪಿನ ಚಿತ್ರನ ಉದ್ದೇಶ ಆರ್ನ ಕಾರಣ ಪನ್ಪಿನ ಪನ್ಪೇರಿ ಜೋಕ್ಲೆಗ್ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಅವು ಕೊರ್ಪಿನ ಚಿತ್ತಿನ ಕೆಲಸ ಮಲ್ಪೊಡು ಜೋಕ್ಲೆಗ್ ಒಂಜಿ ಎಲ್ಲಿಡ್ದೆ ಒಂಜಿ ಎಡ್ಡೆ ಪ್ರಶಿಕ್ಷಣ ಕೈಕ್ ಈ ಕೈಕ್ ಏಯ್ನಲ್ಲ ಕೊರ್ಪಿನ ಚಿತ್ತಿನ ಒಂಜಿ ಪ್ರಕ್ರಿಯೆಯನ್ನು ಕಲ್ಪವಡು ಇನ್ನು ಎತ್ತೋ ಜನಕ್ಲೆ ಕೊರ್ರೆ ಗೊತ್ತುಜ್ಜಿ ಇನ್ನೊಂದು ಪಾತ್ರ ಬಂದು ಉಂತವನ ಪ್ರಯತ್ನ ಮಲ್ಪ ಸಮರ್ಥ ರಾಮದಾಸೇರ್ ತಾದಿಡು ಪೋಂದುಲ್ಲೇರು ಸಮರ್ಥ ರಾಮದಾಸೇರ್ ತಾದಿಡು ಪೋಂದು ಪುನಗ ಸಮರ್ಥ ರಾಮದಾಸೇರ್ನ ಎದುಡು ಒಂಜಿ ಅಪ್ಪೆ ಬರ್ಪಲ್ ಸಮರ್ಥೇರ್ ಬಂದ್ಪೇರು ದಾದಾನಲ್ಲ ಹಿಂಗೆ ಭಿಕ್ಷೆ ಕೊರ್ಲಾನ್ ಆಲ್ಪಂಬ ದಾಲ ಕೊರ್ಪುಜಿ ನಿಕ್ ಗಟ್ಟಿಲ್ಲ ಬೆನಿಯರ ದಾನಿ ನಿಕ್ ಇಜ್ಜಿ ದಾದಾನಲ್ಲ ಕೊರಡು ಏನು ಆತನ ಸಮರ್ಥೇಡ ಬಂದ ಕೊರ್ಪಿನೇ ಇಜ್ಜಿನ್ ಆತನ ಸಮರ್ಥ ರಾಮದಾಸೇರು ತಾದಿಡುತ್ತಿನ ಅಂಚಿತ್ತಿನ ಒಂಜಿ ಕಲ್ಲುಂದೆ ತಾಳ್ಲ ಕೊರ್ಪಾಲ್ ಕೊರ್ಪೇರು ಆಳ್ದ ಪೊರ್ಂಜೇಡ ತುಲ ಈ ಕಲ್ಲುನ ಎಂಕ ಕೊರ್ಲಾನ್ ಆಲ್ಕೆ ಅಲ್ವಾರು ಈ ಕಲ್ಲು ಕೊರ್ನೆಟ್ಟಿರೆ ದಾದ ಪ್ರಯೋಜನ ಪನ್ನಗ ಆತನಕ ಸಮರ್ಥ ರಾಮದಾಸೇರ್ ಪನ್ಪಿರಿ ಕಲ್ಲು ಕೊರ್ನೆಟ್ಟಿ ಎಂಗೆ ಪ್ರಯೋಜನ ಉಂಡ ಇಜ್ಜ ಗೊತ್ತುಜ್ಜಿ ಆಂಡ ನಿನ್ನ ಕೈಕ್ ಯಾನು ಕೊರ್ಪಿನ ಅಭ್ಯಾಸವನ್ನು ಕಲ್ಪ ಒಂದುಲ್ಲೆ ಪಂಡೆ ಅಂಚ ಕೊರ್ಪಿನ ಅಭ್ಯಾಸವನ್ನು ಕಲ್ಪವನ ಕೆಲಸ ಅಲ್ಪೋಡು ಇನಿ ನಮ್ಮ ಎತ್ತೋ ಜನ ಏತು ದುಂದು ವೆಚ್ಚ ಮಲ್ಪ ಇನಿ ಬೊರ್ಚಾಂದಿನೇ ಖರ್ಚು ಮಲ್ಪ ಮದಿಮೆಗ್ ಮದಿರೆಂಗಿಗ್ ನಿಶ್ಚಯಗು ಬೊರ್ಚಾಂದಿನೇಕ ಬರ ದುಂದು ವೆಚ್ಚ ಮಲ್ಪ ಅವೇನು ಕಮ್ಮಿ ಮಲ್ತದು ಬಡವರೇ ಕೊರ್ಪಿನ ಅಂಚಿತ್ತಿನ ಕೆಲಸ ಮಲ್ಪೋಡು ಏನು ಏಪ ಪೂಸಲಾಲ್ ನಾಯನಾರ್ ಪನ್ಪಿನ ಅಂಚಿತ್ತಿನ ಮೆಡ್ರಾಸ್ದ ಸಂತೆ ಒಂಜಿ ಕಡೆ ಪಾತೇನೋ ಪನ್ಪೇರು ನಮ್ಮ ದೇವರೇ ಕೊರ್ನಿ ಅಂಚಿತ್ತಿನ ನೈವೇದ್ಯ ಅವು ದೇವರಿಗೆ ಮುಟ್ಟರಜ್ಜಿ ಅಂದು ಗೊತ್ತುಜ್ಜಿ ಅವು ಶಾಸ್ತ್ರ ನಂಬಿಕೆ ಆನಂದ ಒಂಜಿ ಬಡವಾಗ ಕೊರ್ನ ಒಂಜಿ ಬಡವ ಕೊರ್ನಿ ಅಂಚಿತ್ತಿನ ನುಪ್ಪು ಬಡವದ ಪೊರ್ತುಡು ಅವು ನೂದೆಟ್ಟು ನೂದು ದೇವರಿಗೆ ಪೋಪುನು ಪನ್ಪಿನ ಪಾತೆರನ್ನು ಪನ್ಪೇರು ನಮ್ಮ ಬಡವ ಕೊರ್ನಿ ಅಂಚಿತ್ತಿನ ಅವು ದೇವರಿಗೆ ಪೋಪಿನ ಅಂಚಿತ್ತಿನ ಒಂಜಿ ಪಾತೆರ ನೆನಪಾಪನು ಔರಂಗಾಬಾದ್ ಅಜಯ್ ಮುನೋಟ್ ಪನ್ಪಿನ ಅಂಚಿತ್ತಿನ ಕೋಟ್ಯಾಧಿಪತಿ ಇವರಿಲ್ಲೇರು ಕೋಟ್ಯಾಧಿಪತಿ ಆರ್ನ ಮಗಲ್ನ ಮದ್ವೆ ಬರ್ಪುಡು ಆರ್ನ ಮಗಲ್ನ ಮದ್ವೆದಾನಿ ಪನ್ಪೇರು ಅಜಯ್ ಮುನೋಟ್ ಮಗಲೆಲ್ಲಿರ್ತದೆ ಮಗ ನಿಕ್ಕೊಂದು ಎಡ್ಡೆ ಗಿಫ್ಟ್ ಕೊರ್ಪೆ ನಿಕ್ ದಾದ ಗಿಫ್ಟ್ ಕೊರ್ಪಾರೆ ನಿನ್ನ ಮದ್ಮೆ ಆಪ್ನತ ನಿನ್ನ ಮದ್ವೆದಾನಿ ದಾದ ಗಿಫ್ಟ್ ಕೊರ್ಪೆ ಬನ್ನಾಗ ನಮ್ಮ ಮದ್ಮೇನಂತೆ ಸಿಂಪಲ್ ಆದ ಬಡಾತ ನೋಡು ಮಲ್ಪುಗ ನಮ್ಮಳ ಕೋಟಿಗಟ್ಟಲೆ ಉಂಡು ಆಂಡವೇನು ಖರ್ಚು ಮಲ್ಪುಂಡು ಓಡ್ಚಿ ಯಾನ್ ನಿಕ್ಕೆ ಗಿಫ್ಟ್ ದಾದ ಕೊರ್ಪೆ ಬನ್ನಾಗ ಈ ನಿನ್ನ ಮದ್ಮೆದ ನೆನಪುಡು ಒಂಜಿ ಸೊನ್ಪತ್ತಾಜಿ ಜನ ಬಡವರಿಗೆ ಇಲ್ಲು ಕಟ್ಟ ಕೊರ್ಪೆ ಪನ್ಪಿನ ಪಾತೆರನ್ನು ಬಂಡೇರು ಆ ಮದ್ಮೆದ ನೆಪಟ್ಟು ಸೊನ್ಪತ್ತಾಜಿ ಜನಕ್ಕೆ ಇಲ್ಲು ಕಟ್ಟಾದ ಕೊರಿಯರು ಬಡವರಿಗೆ ಯಾನ್ ನೆಟ್ಟು ವೈಯಕ್ತಿಕವಾದ ಅಭಿನಂದನೆ ಮಲ್ಪಡ ಇನ್ನಂಚಿತ್ತ ಅಜಯ್ ಮುನೋಟುರ್ದಿಲ್ಲ ಆರ್ನ ಬುಡೇದಿನಿ ಯಾನ ಅಭಿನಂದನೆ ಮಲ್ಪೆ ಐಕೆ ಒತ್ತಿನಂಚಿತ್ತಿನ ಮಗಲೇನಿ ಯಾನ ಅಭಿನಂದನೆ ಮಲ್ಪೆ ಇಂಚಿತ್ತಿನ ಚಿಂತನೆಯನ್ನು ಕೂಡ ಕೊರ್ಪಿನಂಚಿತ್ತಿನ ಕೆಲಸ ಅನ್ಪಲೆ ಜನಕ್ಕಲು ಪೂರ ಇನಿ ಭ್ರಷ್ಟಾಚಾರದ ಪ್ರಪಂಚೋಡಿನಿ ಬದುಕೊಂದಿಲ್ಲ ವೇದಿಕೆಡು ಎನ್ನ ರಷ್ಟು ಮಸ್ತ್ ಮೋಕೆದ ಸಕ್ವಕ್ಕ ಬೊಕ ಅಶೋಕನ್ನೆಲ್ಲೇರು ಹಿಂಗೆ ಭಾರಿ ಖುಷಿ ಅಂಡ್ ದೇವನಗ ರಡ್ಡು ಜನಲ ಒಂಜಿ ಭ್ರಷ್ಟಾಚಾರ ನಿರ್ಣಯ ತೂಂದಿತ್ತೆ ರಡ್ಡು ಜನಲ ಭ್ರಷ್ಟಾಚಾರ ಮುಕ್ತವಾಯಿನ ಅಂಚಿತ್ತಿನ ವ್ಯವಸ್ಥೆ ಬದುಕೊಂದಿಲ್ಲಾರು ಎನ್ನ ವೈಯಕ್ತಿಕನೆಲ್ಲ ನಿಗಲಿಗೆ ಅಭಿನಂದನೆ ಸಕ್ವಕ್ಕೇನ ಒಂಜಿ ದಲ 22 ವರ್ಷದ ಇಂಚೆ ಎನ್ನೊಟ್ಟಿಗೆ ಎತ್ತಿನಾರು ಅಶೋಕನ್ನೇ ಮಾತ್ರ ಹೊಸ ಪರಿಚಯ ಆಂಡಲ ಮೋನೆಪುರತ್ತಿನ ಪೊರ್ಲುಲ್ಲಾರು ಇರು ದುಮ್ಮುದ ಲೆಕ್ಕನೆ ಭಾರಿ ಪರಿಚಯ ಇತ್ತು ಲೆಕ್ಕ ಒಲ್ಲಾರು ಇರು ಪಿಕ್ಚರ್ ಹಾಕಿ ಲೆಕ್ಕ ಒಲ್ಲಾರು ಪೊರ್ಲು ಸೋಗುಜ್ಜಿಯರ ಏತು ತಿಳಿ ಅವು ದೇವನಾಗ ಮನ ಸತ್ಯ ಎತ್ತಿನ ಮಾತ್ರ ನಮ್ಮ ಮೋನೇನು ತುಳಿ ಆರು ತುಳಿ ಪ್ರಾಯದಾರ ತುಳಿ ಏತು
ಹೆಂಗೆ ತೂನಗೆ ಏತು ಖುಷಿ ಆಗುಂತಲೆ ಇನಿ ಏತು ಪೊರ್ಲಿರ್ತಲೆ ಪಿಕ್ಚರ್ ಹಾಕ್ಲಕ್ಕಿರ್ತಲೆ ಆತು ಪ್ರಾಯಾಣ ನಡಲ್ಲ ಏತು ಎಡ್ಡಲ್ಲ ಗಟ್ಟಿಲ್ಲ ಯಾನ್ ಆರ್ನ ಪ್ರಾಯ ನಾನು ದಿರ್ತುಕೊನೋಡ ಇನಿ ನಮ್ಮ ಹಿರಿಯರ್ನಾಗಲು ಬದುಕೊಂತೀರಿ ವಾ ಶ್ಯಾಂಪು ಇಜ್ಜಿ ತುಲ್ಯಾಡ ವಾ ಪೌಡರ್ ಉಂಡ ಶ್ಯಾಂಪು ಉಂಡ ಓವುಲ ಇಜ್ಜಿ ಆತ್ಮತೃಪ್ತಿ ಸಂತೃಪ್ತಿ ಅವು ಬಾರಿ ಪ್ರಾಮುಖ್ಯವೇನು ಅಂಚಿತ್ತಿ ನಾವು ಅಂಚೆ ಇನಿ ರಡ್ಡು ಜನ ಉಳ್ಳೇರು ಅಂಚ ವೇದಿಕೆ ಭ್ರಷ್ಟಾಚಾರ ಇಜ್ಜಿ ಇಂಚಿತ್ತಿನ ಆದರ್ಶ ನಂಗೆ ಬೋಡಿ ಇನ್ನ ರಾಜಕೀಯ ಬನ್ನ ನಂಗೆ ಪೋಡಿಗೆ ಹಾಪು ನಂಗೆ ದಾದ ಮಲ್ಪೇರಿಂದ ಮಣ್ಯಾರ ಪೂಜಾಗುಲು ಆಂಡ ಇನಿ ಆದರ್ಶ ರಡ್ಡು ಜನ ವೇದಿಕೆ ಉಳ್ಳೇರು ನಂಗೆ ಎಲ್ಲಿಯ ಕತೆ ಬಂದು ಉಂತಾವೆ ಒರಿ ಕಲ್ವೆ ಉಂದಕ್ಕೆ ಕಂಡಿಗೆ ಕಂಡದನಗ ಪೊಲೀಸ್ SI ಜೋರು ಮಲ್ತೇರಿಗೆ ಕೋಟಿಗಟ್ಲೆ ಕಂಡದ ಮಾರಾಯ ಈ ಒರಿಯ ಕಂಡದಿನ ಇಲ್ಲಾರ್ದು ಗೆಂಡರಿಗೆ ಆತನಿಗೆ ಇಮೆ ಬಂಡೆಗೆ ಕಲ್ವೆ ಪೆಟ್ಟುಪಾಡ್ನಾಗ ಯಾನು ಒರಿಯ ಕಂಡದಿನಿಯೇ ಬೇತ ಜನ ಇಜ್ಜೇರಂದು ಯಾನು ಗುಂಪು ದೊಟ್ಟುಬೋದು ಕಂಡರದ ನೀ ಪೊಲಿಟಿಕ್ಸ್ ಏನೇ ಯಾನು ರಾಜಕೀಯದಾಗ ಒಟ್ಟುಬೋದು ಕಂಡುವೇರು ಯಾನು ಒರಿಯ ಕಂಡದಿನಿ ಬಂಡೆಗೆ ಒಂಜಿ ಕಲ್ವೆ ತುಲಿ ಇನ್ನು ರಾಜಕೀಯ ಏತು ತೀರ್ಥಬಾಯಿದನು ಅನ್ಪಿನಿಕ್ಕೆ ಎಂಕಲ್ಲ ಊಟೊಂಜಿ ದಾಲ ಗೊತ್ತಂತಿನ ಹಂಚಿತ್ತಿನ ಅಜ್ಜಿ ಬನ್ನಿ ಎಂಕಲ್ಲ ಊಟೊಂಜಿ ಪನೋಡ್ಚೀರು ಸಕ್ವಾಗೋದು ತೋರದಾರು ಓಟು ಕುಂತೀರು ಗಟ್ಟಿಲ್ಲಿರಿ ಗಟ್ಟಿ ಸಾಮಲ್ಲಿರಿ ಓಟಿಗೆ ಏನೊಂದು ಬರ್ತೇನೆ ಐನ್ಸೆನ್ಸ್ ಕೇಮಾರ ಸಕ್ವಕ್ಕ ಕೇಮಾರ್ಗು ಏನೊಂದು ಬಂದಾಗ ಇನಿ ರಾಜಕೀಯ ಏತು ತೀರ್ಥಬೈದನ ಬಂಪಿನ ಎಲ್ಲ ಉದಾಹರಣೆ ಅನ್ಪಿನಿ ಆ ನೀರಿಡ ಇನಿ ಅವನ್ ಸರಿ ಮಲ್ಪೋಡು ನಿಗ್ಗುಲ್ಪುರ ಆ ಅಜ್ಜಿಡ ಮೇರ್ಕೆಂಡೇರ್ ಯಾನ್ ಓಟು ಕುಂತದೆ ಅಜ್ಜಿ ಏನು ಎಂಕ್ ದಾದಾಂಡಲ ಓಟು ಬಾಡೋಡಿ ಇರಂದು ಆತನಗ ದಾಲಾ ವಿದ್ಯದ ಅಂತಿನ ಸಾಲೆ ಓತಿನ ಹಚ್ಚಿತಿನ ಅಜ್ಜಿ ಒಂಜೇ ವಾಕ್ಯ ಬನ್ನಿ ಅತ್ತು ಮರನಿಕ್ ಕೈಕಾರ್ ಗಟ್ಟಿನ ಬೆಂದು ತಿನ್ನದಾನಿ ಸನ್ನಿಯನಿಕ್ ಅಂಡಿ ತೂಲೆ ಆಲೋಚನೆ ಅಲ್ಲಿ ಓಟೆ ಮುಟ್ಟುದು ನೀನು ರಾಜಕೀಯದ ವ್ಯವಸ್ಥೆ ಆಯ್ನ ನೀನು ರಾಜಕೀಯದ ಮಾತ್ರ ನಿಗುಲ್ಲ ಏನ ನಿಗಳ್ಳಲ ಪನ್ಪಿನಿ ಜನಸಾಮಾನ್ಯರೇನು ಮುಟ್ಟುಲೆ ಬಡವರೇನು ಮುಟ್ಟುಲೆ ಸಮಾಜದ ಅಶೋಕನ್ನ ಈರು ಕೋಟಿಗಟ್ಲೆದ ಮಲಮಲ್ಲ ಜನಕ್ಕನ್ನು ಮುಟ್ಟಿಜಾಟ ಗಾಬಿರಿ ಇಜ್ಜಿ ಆನಂದ ಏರು ಬಡವರುಲ್ಲೇರು ಬಡವರೇನು ಮುಟ್ಟುನ ಹಂಚಿತ್ತಿನ ಸಮಾಜದ ಕಟ್ಟಗಡತ ವ್ಯಕ್ತಿನ ಮುಟ್ಟಿನ ಕೆಲಸ ಮಲ್ಪಲೆ ಈ ಸಮಿತಿಗಳ ಯಾನ್ ಪನ್ಪಿನಿ ದಾದವನ 25 ವರ್ಷ ಅಂಡ್ ಕೇವಲ ಈ ಭಕ್ತಿ ಭಜನೆ ಬಣ್ಣದ ನೆಟ್ಟು ಮಾತ್ರ ಕುಲ್ಲೋಡ್ಚಿ ಕೊಂತೆ ಸಮಾಜ ಸೇವೆ ಮಲ್ಪಲೆ ನಿಗಳ್ಳ ಕಾಸು ಒರಿದ ನಂದ ಸಮಾಜದ ಕಟ್ಟಗಡದ ವ್ಯಕ್ತಿ ಓಲಂಡಲ ಬಾಲೆಗೆ ಫೀಸ್ ಇಜ್ಜಿಂದ ಚಡ್ಡಿಜ್ಜಿಂದ ಅಂಗಿ ಕೊಂಟುಜ್ಜಿಂದ ಅಗಲಿಗೆ ಕೊರ್ಪಿನ ಹಂಚಿತ್ತಿನ ಕೆಲಸವನ್ನು ಮಲ್ಪಲೆ ಅವೇನು ಕೆಲಸ ಮಲ್ಪಲೆ ಅವು ದೇವರನ ಸೇವೆ ಎಂದು ಮಾಡಿದೆ ಪಾತ್ರರನ್ನು ಕೃಷ್ಣ ಅರ್ಪಣ ಮಲ್ಪೆ ಕೃಷ್ಣ ಅರ್ಪಣ ವಸ್ತು ಸ್ವಾಮೀಜಿಗೆ ಸಲ್ಮ ಸಂದ ಒಂದು ದುಂಬುದ ಪಾತ್ರಗಾದ ಶಕೋಕ ಸ್ವಾಮೀಜಿಯರ್ನ ಆಶೀರ್ವಾದ ನಟೊಂದು ಸರ್ವಧರ್ಮದ ಸಭೆತ ಮಾನ್ಯ ಫಾದರ್ ಕಾಸ್ಟರ್ ರಾಷ್ಟ್ರೇ ಬೊಕ್ಕ ಮಾನ್ಯ ಕುಕ್ಕಿಲರೇ ಮಾತಾಡ್ದು ಈ ಸಭೆಗೆ ಸ್ವಾಮಿಲು ಪಂಡಿಲಕ ಬಾರಿ ಪೊರ್ಲುದ ಬಾರಿ ಲಟ್ಟ ಜವಣಿ ಎಂಕ್ಲೇನ ಆತ್ಮೀಯರಾಯನಂಚಿನ ಅಶೋಕಣ್ಣ ಹಿರಿಯರಾಯನ ಸುರೇಶಣ್ಣ ಕಿಟ್ಟಣ್ಣಗೌಡ್ರೆ ಅಭಿ ಮಾತ ಬಂದಲೆ ಯಾನು ಮುರಣಿಲ ಪಾತಿರ್ದೆ ಪಾತಿರದ ಆಲಚ್ಚಿ ಮಲ್ಲ ಸಂಗತಿ ಒಂಜಿ ಸ್ವಾತಂತ್ರ್ಯ ಹಿಡ್ದು ಬೊಕ್ಕ ಬಹುಶಃ 10 ವರ್ಷಡು ಶುರು ಆಯ್ನಂಚಿನ ಒಂಜಿ ಗಣೇಶೋತ್ಸವ ಸುಧಣ್ಣೆ ಬಂಡೊಂತೀರಿ ಯಾನು 14 ವರ್ಷದ ಹುಡುಗಿ ಉಪ್ಪನಾಗ ನೆಕ್ ಶುರು ಮಲ್ತದೆ ಒಟ್ಟು ನಲಿಪೇರೆ ಪತ್ಯರೆ ಅಂದು ಅಂಚಿನ ಗಣಪತಿನ ಬಗ್ಗೆ ಬೊಕ್ಕ ಶುರು ಊಟವರ ಪುದಾರಿ ತನಗೆ ಪರ್ಪಣ ಹಾಕ್ಲಿಗೆಲ್ಲ ಮಹಾಗಣಪತಿ ಬಾರಿ ಪಂಡ ಆ ಕಾಲೋಡು ಪರೊಂದು ಅರ್ನೊಟ್ಟು ನಲಿತು ಅಂತೇರಿ ಆಣ ಸಮಾಜ ಹಾಳಾತಜಿ ಸಮಾಜ ದಿನ ದಿನ ಎಡ್ಡಾತಂದ್ರೆ 44 ವರ್ಷಡು ಈ ಮಹಾಗಣಪತಿನ ಇಡೀ ಒಂದು ವ್ಯವಸ್ಥೆದ ನಾಯಕತ್ವವನ್ನು ಸುಧಣ್ಣದಿಗೆ ತಂದೇರು ಇನ್ನಿ ಅರ್ಧ ಮೊಟ್ಟಗೂ ಇಜ್ಜೇರಿ ಆಂಡ ಇನ್ನಿ ಮೆಚ್ಚೋಣ ಏನು ಮಂಡ ಆಣಿ ತಿಲಕೇರು ಮಲ್ತನಿ ಈ ದೇಶಡು ನಮ್ಮ ಜಾತ್ಯತೀತವಾದ ಸಂಘಟನೆ ಆವಡು ವಿದೇಶಿಯರನ್ನು ಬ್ರಿಟಿಷರನ್ನು ಗಿಡರೋಡು ಮಲ್ತನಂಚಿನ ಉದ್ದೇಶದ ಮಹಾಗಣಪತಿನ ಗಣೇಶೋತ್ಸವ ನಿಜವಾದ ಕಿಲ್ಲೆ ಮೈದಾಂಡು ನಡಪುಣು ಅವಳು ಇನಿ ತುಂಡ ಪೂರ ಧರ್ಮದ ಕಲ್ಲೊಲ್ಲಿರಂದು ನಮ್ಮೊಂಜಿ ನಾಟಕ ಪಂಡ ಸರ್ವಧರ್ಮದ ಮಾತಾದಿಗಳ ಮಲ್ಪಿರ್ಬೇಕ ಧರ್ಮನ ಕರ್ಮನ ಅಕ್ಲಕ್ಲೆ ಸೇರ್ನ ಆಂಡ ಮೂಲು
ಈರೆಗೆ ವಾ ಕೆಲಸ ಏರೆ ಕೊರಡೊಂದಿಜ್ಜಿ ಅಕಲೇ ಬರ್ಪೇರು ಅಕಲೇ ಮಲ್ಪೇರು ಅಂಚಿನ ಒಂಜಿ ಮಹಾಗಣಪತಿ ನಮ್ಮ ಈ ಜಾಗೆಡು ಉಂಡೊಂದು ಪನ್ಪುನಂಚಿನ ಪೆರ್ಮೆ ಎಂಕಲೆಗೆ ಅವಳ ಇಡೀ ಜನಕಲೆ ಬಾ ಇಡು ಉಪ್ಪುನಂಚಿನವು ಕಿಲ್ಲೆ ಮೈದಾನದ ಮಹಾಗಣಪತಿ ಪಂಡ ಭಾರಿ ಕಾರ್ಣಿಕದ ಗಣಪತಿಯಿಂದ ಪುದರ್ದಿದನ ಇಂಚಿನ ನೆಟ್ಟು ಸುಧಣ್ಣೆ ಭಾರಿ ಕಾರ್ಬಾರ್ ಮಲ್ತೇರು ನೆತ್ತ ಎಡೆಟ್ಟು ಎಂಕ್ ಪನ್ಕಾಂದು ತೋಜುಂಡು ಒಂಜಿ ಎನ್ನ ಎಲ್ಲಿ ಎನ್ನೊಜ್ಜು ಕೊಡುಗೆ ಎಂದು ಆರೇನು ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ಮಲ್ತನೇಟಿ ಆನು ಬೈದನ ಬಂಗ ಏತಂದು ಪಂಡ ಅಶೋಕಣ್ಣ ಯಾನ್ ಫಜಲ್ ರೈಮ್ ಓ ರೋಷನ್ ಕೆಲವು ಎಂಕುಲು ವಿರಾಜಪೇಟೆಗೆ ಹೋದಿತ್ತ ಯಾನ ಮುಜರಾಯಿ ಇಲಾಖೆಗೆ ಇನ್ನೊಂದು ಕಮಿಟಿ ಇಂಚೆಂಚ ಆವಡೊಂದು ಕೊರ್ದು ಬತ್ತಿತ್ತೆ ದುಂಬು ಯಾನು ವಿರಾಜಪೇಟೆ ಹಿಡ್ದು ಪಿದಣ್ಣಗೆ ಹೆಂಗೆ ಫೋನ್ ಬತ್ತಂಡು ನೀವು ಕೊಟ್ಟ ಒಂದೂ ಹೆಸರು ಇದರಲ್ಲಿ ಇಲ್ಲ ಅಂದು ಅಲ್ತ್ ಪುತ್ತೂರಿಗೂ ಬರ್ಪನೇಟ 22 ಜನಕ್ಕೆ ಫೋನ್ ಮಾಡಿದೆ ಅಕೇರಿಗೆ ರಾತ್ರಿಡು ಸಿದ್ದರಾಮಯ್ಯರಿಗೆ ಫೋನ್ ಮಲ್ತದ ನಾನು ಹೇಳಿದ್ದು ನನಗೆ ಎಂಕೊಂಜಿ ಬಂದು ಇತ್ತಂಡ ದಯಮಂಡ ಯಾನ ಆ ಪಕ್ಷದ ಈ ಪಕ್ಷ ಬಂದಾಗ ಎಂಕೊಂಚೂರು ಆತ್ಮೀಯತೆ ಇತ್ತನಾರು ವಿನಯ್ ಕುಮಾರ್ ಸ್ವರಕ್ಕೆ ಆರೊಂಜಿ ಪಾತೆರ ಮಣ್ಣದಿತ್ತೇರು ಸಕ್ಕೊಕ್ಕ ದೇವಸ್ಥಾನದೇನು ಒಂಜಿ ಸುಧಣ್ಣ ಮಲ್ತು ಬಿಡಿ ಅರೆ 2 ಸರ್ತಿ ಮೇಲೆ ಕೊರ್ದಲ್ಲ ಗೆಂದರೆ ಆಯ್ಜಿ ಒಂಜಿ ಮಲ್ತು ಕೊರಿಂದೆ ಆ ಉದ್ದೇಶಡು ಯಾನು ಸಿ ಎಮ್ಗೆ ಫೋನ್ ಮಲ್ತದು ಎಂಕ್ ಎನ್ನ ಒಂದು ಬದಲಾಂಡ ಯಾನು ಎನ್ನ ರಾಜೀನಾಮೆನು ನೇರವಾದ ರಾಜ್ಯಪಾಲರೇ ಕಡಪಡ್ಬೆ ಎಂಕೈ ಪೊಕ್ಕಡೆ MLA ನೋಡೊಂದು ತಿರುಗೇರೆ ಎಂಕದ ಎಂದು ಕೆಲಸ ಅಂದ್ಕೊಂಡೆ ಐತ ಪರಿಣಾಮ ಆತು ಹೋರಾಟ ಮಲ್ತನೆ ಹಿಡ್ದು ಅವೇ ಲಿಸ್ಟ್ ಬೊಕ್ಕ 15 ದಿನೊಟ್ಟು ಬತ್ತಣೆ ಆ ಬರ್ಪನೆಗೆ ದುಂಬು ಯಾನು ಸುಧಣ್ಣನಲ್ಲಿ ಎತ್ತು ಪಂಡೆ ಸುಧಣ್ಣ ಎನ್ನ ಪ್ರಯತ್ನ ಪೂರ ಅದು ಪೆಂಡಿಂಗ್ ಆತಂಡು ಈರು ಒಂಜಿ ಪೋದು ವಿನಯಣ್ಣಡ ಪಂಡದು ಐನು ಮಲ್ಪ ಬಲೆ ಎಂದು ಅರಿಗೊಂಜಿ ಭಾರಿ ಮುಜುಗರ ಎನ್ನ ಸ್ವಾರ್ಥಗೂ ಕೂಡ ಅದು ಯಾನು ಪೋದು ಕೇಂದ್ರದು ಮಲ್ತೊಂಬರ್ಪಣ ಸಮಾತ ಇಜ್ಜಿ ಕೊರಿ 2 ಈರು ಇಜ್ಜಿನಾಡ ಬೊಡ್ಚಿಂದು ಬಹುಶಃ ಆ ಮಹಾಗಣಪತಿನ ಸೇವೆ ಮಲ್ತನ ಫಲಟ್ಟು ಎಂಗನು ಹೋರಾಟ ಮಲ್ತದಾಂಡಲ್ಲ ಅರೆ ಕೊಂಜಿ ಆ ಅವಕಾಶ ಕೊರಿಯರೆ ಎಂಕ ಬಗೆಂಡು ದೇವರ ದಯಟ್ಟು ಅಣ್ಣ ಸಂತೋಷ ಇಂಚಿನ ಮಂಡ ಆ ಮೂಜಿ ವರ್ಷಡು ಇನಿ 44 ವರ್ಷಡು ದೇನೆಂಚಂದಾಡ ಪುಡಿಯರ ಆ ಮೂಜಿ ವರ್ಷಡು ಇನಿ ಪ್ರತಿ ಒರಿಯನ ಬಾಯಿಡ್ಲ ಸುಧಾಕರ್ ಶೆಟ್ರು ಪನಗ ಮಾಲಿಂಗೇಶ್ವರ ದೇವಸ್ಥಾನದ ಸ್ಥಿತಿಯೇ ಒಂಜಿ ಬೇತೆ ಬದಲಾವಣೆ ಆತಂಡು ಆ ಕೊಡಿಮರಕ್ಕೆ ಬಂಗಾರದ ಲೇಪನ ಆತಂಡು ಮಾತೆಲ್ಲಾರು ಮಲ್ತದು ಒರಿ ಮುಕ್ತೇಶ್ವರ ಒಂಜಿ ಅವಕಾಶ ತಿಕ್ಕಂಡ ಎಂಚಿನ ಮಲ್ಪಲಿ ಪನ್ಪುಣಿಯನ್ನು ಮಲ್ತು ತೋಜಾಯರೆ ಆರೆಡ್ದು ಸಾಧ್ಯ ಆತಂಡು ಅಂಚಿನ ಆ ಕಾರ್ಯಕ್ರಮ 6 ದಿನಂಚಿನ ಗಿನೇ ಪ್ರಾರಂಭ ಮಲ್ತದು ಇನಿ ಎಲ್ಲೇ ಅಕೇರಿ ಆನಾಗ ಆರಿಜ್ಜೇರ ಅರ್ನ ಪೂರ ಎಲ್ಲಿಗೆ ಅಕೇರಿ ಆಪಣು ಅರ್ನೇ ಎಲ್ಲೇ 14 ದಿನ ಆಪಣ ಅರ್ ತೀರ್ದು ಆಂಡ ಆ ಒಂಜಿ ಕಾರ್ಯಕ್ರಮ ಅವೇ ಸರ್ವಧರ್ಮ ಸಮ್ಮೇಳನ ಉಪ್ಪು ಅತಂಡ ರಂಗಪೂಜೆ ಉಪ್ಪು ಮೂಡಪ್ಪ ಉಪ್ಪು ಮಾತಾಡ್ದು ಹೆಚ್ಚಿಗೆ ಆ ಅನ್ನ ಸಂತರ್ಪಣೆ ದಿನೊಡ್ದು ಹೆಚ್ಚಿಗೆ ಜನ ಬರ್ತದೆ ಪ್ರಸಾದ ಸ್ವೀಕಾರ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮ ಆತಂಡು ಯಾನು ಈ ನೆಟ್ಟು ಈತು ವರ್ಷಡು ಭಾಗವಹಿಸಾಯನ ನೆಟ್ಟು ದೇವರಣ ನಟ್ಟು ನೀ ಇಂದು ಇಂಚನೆ ಸಹಸ್ರ ವರ್ಷ ನಡತೊಂದು ಬರ್ತದೆ ಆರ್ನ ಪುದರ್ಲ ಶಾಶ್ವತ ಒರಿಯಾಡು ಐಟು ಬೆನ್ಪುಣಾಕ್ಲಿಗೆ ಬಾಗಿಲ ಹಾಕ್ಲಿಗೆ ಆ ಮಹಾಗಣಪತಿ ಎಡ್ಡೆ ಮಲ್ಪಾಡು ಅಂಚನೆ ಸರ್ವಧರ್ಮೀಯರ್ಲ ಒಂಜಪ್ಪೆ ಬಾಲ್ಯ ಲೆಕ್ಕ ಬದುಕು ಲೆಕ್ಕ ಆವಡೊಂದು ದೇವರಣ ನಟ್ಟೊಂದು ಎನ್ನ ಪಾತ್ರ ಸಭೆತ ಗುರುಕರ್ಮ ವಹಿಸನ
ನಮ್ಮ ಪ್ರೀತಿದ ಶಾಸಕರು ಈತ ಗುರ್ಕರಂ ಪಾತ್ರಗಾತ್ ಶ್ರೀ ದೇವತಾ ಸಮಿತಿ ಪುತ್ತೂರು ಒಂದು ಆಯೋಜನೆ ಮಲ್ಪನಂಚಿನ ಗಣೇಶೋತ್ಸವದ ಸಭಾ ಕಾರ್ಯಕ್ರಮಡು ಭಕ್ತಾದಿ ಬಂಧುಲೆ ಮಾಧ್ಯಮದ ಮಿತ್ರರೇ ಭಾಷಣ ಮಲ್ಪರ ಬಹುಶಃ ಮಾತೆರ್ಲ ಪಾತೆರ್ದಾತಲಿ ಧಾರ್ಮಿಕ ವಿಚಾರ ಧರ್ಮದ ವಿಚಾರ ಪೂರ ಸ್ವಾಮೀಜಿಲು ಪನ್ನೆರಡು ದುಡ್ಕ ಹೆಚ್ಚದಲ್ಲ ಪಾತೆರ್ರೇಜ್ ಸುಧಾರಣೆ ಪುನಗ ಏನಿತ್ತೆ ಉಲ್ಲೇಖ ಮಲ್ತೆ ಸುಧಾರಣೆ ಪುನಗ ಐಕೊಂಜಿ ಬೇತೆ ರೀತಿದ ಒಂಜಿ ರೂಪ ಇರ್ತದೆ ಈ ಗಣೇಶೋತ್ಸವ ಇದು ಮಗೆ ಬಹುಶಃ ವೇದಿಕೆ ಕುಳ್ಳದೆ ಐನ ಇಂಚಾಲ ಪುರ್ಲುಡು ಅವೇ ರೀತಿ ನಡಿಪ ಒಂದು ಪೋಡು ಪನ್ಪನ ಆಸೆ ಅಕ್ಕಲೆಗಿಲ್ಲ ಬಕ್ಕ ಆರ್ನ ತಂಡದ ಅಕ್ಕಲೆಗಿಲ್ಲ ಉಂಟು ಉಯಿಲ್ನ ಕಮ್ಮಿ ಮಲ್ತಿದ್ದಾರೆ ಅವೇ ರೀತಿ ಆ ಅತಿಥಿನ ಅಕ್ಕಲೆಲ್ಲ ಪುಣ್ಣ ರೀತಿ ನಿಯಮ ಇಪ್ಪು ಸುಧಾರಣೆ ಪುನಗ ಎಪ್ಪೋಲು ಒಂಜಿ ಫೋನ್ ಮಲ್ತಿ ಲೆಪ್ಪೇರ್ ಇತ್ತಲ್ಲ ವರ್ಷಗೂ ಒಂಜಿ ರಡ್ಡು ಫೋನ್ ಮಲ್ಪನ ಗಣೇಶೋತ್ಸವ ಬಂದಾಗ ಒಂಜಿ ಫೋನ್ ಮಲ್ತದೆ ಅವೇ ರೀತಿ ಮಗೆಲ್ಲ ಕೂಡ ಇನ್ನದಲ್ಲ ಅಕ್ಕಲು ದುಂಬು ಪೂರ ಸಮಿತಿ ತಕ್ಕಲ್ಲ ನಮ್ಮ ಮಕ್ಕಳು ಪೂರ ಸೇರಿದು ಆ ಏರೇರೇನ ದುಂಬು ಗೌರವ ಕೊಡ್ದು ಲೆತ್ತೊಂದಿತ್ತೇರು ಇನ್ನು ಲೆಪ್ಪುಣ ಅಂಚಿನ ಕೆಲಸ ಬಹುಶಃ ಭಾರಿ ಪೊರ್ಲುಡು ಮಲ್ತೊಂದು ಬರ್ತೇರಿ ಭಕ್ತಾದಿಲ್ಲ ಅಂಚನೆ ಇದು ಮಾತೆರೆಗಳ ಸುಧರ್ಣನ ಮಿತ್ತು ಪ್ರೀತಿ ವಿಶ್ವಾಸ ಇನಿ ಶಕೊಕ್ಕ ಪನ್ಲೆ ಕೊನೆ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಮಾಡ್ತಾರು ಬೇತೆ ಬೇತೆ ಎಡ್ಡೆ ಕೆಲಸಗೂ ಆರು ತೊಡಗಿಸವన్నారు ಮೂಲು ಧಾರ್ಮಿಕ ಕೆಲಸ ಮಲ್ಪನಾಗಲ್ಲ ಗಣೇಶೋತ್ಸವ ಮಲ್ಪನಾಗಲ್ಲ ಜಾತಿ ಧರ್ಮದಕ್ಲೇನು ಒಟ್ಟಿಗೆ ಸೇರಿನ ಜೊತೆಗೆ ಮಾತ ಪಕ್ಷದಕ್ಲೆಲ್ಲ ಕೂಡ ಆ ಇಡೆಗೆ ಈ ವೇದಿಕೆಗೆ ಲೆಪ್ಪಡ ಹೊಂದಿದ್ದೇನೆ ಏನಪ್ಪ ಬೇತೆ ಒಂಜಿ ಪಕ್ಷ ಇತ್ತೆ ಏನೆಲ್ಲ ಪ್ರತಿ ಕಾರ್ಯಕ್ರಮಗಳ ಈ ವೇದಿಕೆ ಇಡೆ ಬರ್ರೆ ಬಂಡದೆ ಬೇತೆ ಬೇತೆ ವಿಚಾರನು ಪಟ್ಟುನ್ನಾರು ಸುಧಾರಣೆ ಆದರೆ ನೀನು ನಮ್ಮ ಕಲೆ ಉಣ್ಣಂಚಿನ ಸಂಗತಿ ಕಲೆತ ನಮ್ಮ ನರಮಾನಿ ಪುಟ್ಟಿನೋದಕ್ಕೆ ಒಂಜೆ ದಿನ ಸ್ವರ್ಗಸ್ಥರ ಆವಡಿಗೆ ಏತು ದಿನ ಅಂದ್ರೆ ಏರೆಗಳ ಬರೆದು ಏನ ಇದ್ದಿತ್ತೆ ಇತ್ತೆ ಕೊರೋನಾದ ಇಂಜೆಕ್ಷನ್ ಕೊರೋನಾಡೋದಕ್ಕೆ ಬಲ್ಪಕ್ಕೆ ಪೋಯಿನ ಬೈಯಾಗ ಇಲ್ಲಾಗ ಬರ ಪೇನು ಗೊತ್ತಿಚ್ಚಿ ಪಟಕ್ಕ ಉಸಿರಾಟ ಉಂಟದಲ್ಲ ಪೋಪನ ಕಾಲ ಆತ ಒಟ್ಟುಡು ಮಾತೆಲ್ಲ ಧರ್ಮ ಪಂಡದಾನು ಇಂಚ ಧರ್ಮದ ವಿಚಾರ ಪಂಡ ಧರ್ಮ ಪಂಡ ಮಾತೆಲ್ಲ ಸಮಾನ ರೀತಿ ತೂಪುನಂಚಿನ ಸ್ವಾಮೀಜಿಲಿತ್ತೆ ಪಲ್ಲೆಕ ಕಷ್ಟೋಡಿತ್ತಿನ ಕಣ್ಣೀರು ಒಡಸುನವೇ ನಮ್ಮ ಧರ್ಮ ಬೇತೊಂಜಿ ಶಾಲೆ ಪಾಡ್ದ ಬೇತೊಂಜಿ ಇಂದು ಮಾಡ್ತದ ಒಂಜಿ ಸಂಘಟನೆಯ ವಿಚಾರ ಸೇರಿ ಬೆಟ್ಟಿಗೆ ಧರ್ಮ ಪಾಲನೆ ಮಾಡ್ತಲೆಕ್ಕ ಆಪಚ್ಚಿ ನಮ್ಮ ಧರ್ಮನು ನಮ್ಮ ಪ್ರೀತಿಸವಡು ಬುಕ್ಕೋರಿನ ಧರ್ಮನು ನಮ್ಮ ಗೌರವಿಸನಂಚಿನ ಕೆಲಸ ಅವಡು ಸಮಾಜ ನಮ್ಮ ದೇಶದ ಪ್ರಧಾನಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಮ್ಮ ಮಾತೆರೆಗಳ ಈ ಪ್ರಜೆಕುಣಗಳಿಗೆ ನಮ್ಮ ಕೆಂಚಿನ ಆಸೆ ಉಂಡು ಬಂಡ ನಮ್ಮ ದೇಶ ವಿಶ್ವಗುರು ಆವಡು ನಮ್ಮ ದೇಶ ಶ್ರೀಮಂತ ದೇಶ ಆವಡು ಏಪ ನಮ್ಮ ದೇಶ ವಿಶ್ವಗುರು ಆವು ಪಂಡ ಏಪ ನಮ್ಮ ದೇಶ ಶ್ರೀಮಂತ ದೇಶ ಆವು ಪಂಡ ಮಾತಾ ಜಾತಿ ಧರ್ಮದಕ್ಕಲು ಏಪ ಒಟ್ಟಿಗೂ ಜೀವನ ಮಲ್ಪೆರ ಕಲ್ಪೆರ ಖಂಡಿತ ಅಪಗ ನಮ್ಮ ದೇಶ ವಿಶ್ವಗುರುವಾರ ಸಾಧ್ಯ ಇನ್ನು ರಾಜಕೀಯಕ್ಕೋಸ್ಕರ ರಾಜಕೀಯದ ಬಗ್ಗೆ ಸ್ವಾಮಿಲು ಒಂದು ಹತ್ತು ಉಲ್ಲೇಖ ಮಾಡ್ತಾರೆ ಇನ್ನು ಬುಕ್ಕ ಮಲ್ಪೆ ರಾಜಕೀಯಕ್ಕೋಸ್ಕರ ನಮ್ಮ ಧರ್ಮನು ಬಳಕೆ ಮಲ್ಪನ ಅಂಚಿನ ವಿಚಾರ ನಡತೊಂದುಂಡು ಧರ್ಮದ ಬಗ್ಗೆ ಮಧ್ಯ ವಿಷ ಬೀಜನ ಬಿತ್ತಿದ್ದು ಐಟು ರಾಜಕೀಯನ ಅಕ್ಲನ ಏನಾಲ ಒಂಜಿ ಪಕ್ಷದ ಅಕ್ಲನ ಬರಿಕೆ ಒಯ್ಪುನ ಅಂಚಿನ ಕೆಲಸ ಮಲ್ಪೇರು ಇದು ನಿಜವಾದಲ ಇದನ್ನು ಎಂಚ ಉಂತವಳಿ ಜವಣರ್ನ ಮನಸ್ಸದ ಉಲಾಯಿಡು ವಿಷ ಬೀಜನ ಬಿತ್ತುನ ಅಂಚಿನ ಕೆಲಸ ಮಲ್ಪೇರು ಅಕ್ಲ ಆರಾಮುಡಿಪ್ಪೇರು ಏರು ವಿಷ ಬೀಜ ಪಾಡುವೆ ಆಯ ಉದ್ದ ಮೈಕ ತಿಕ್ಕೊಂಡು ಎದಿರ್ರಿ ಉದ್ದಾಗ ಜನಕುಲು ಉದ್ದ ಕುಲೋ ನಿಪ್ಪೇರು ಆಯ ಭಾಷಣ ಬಂದಾಗ ತಾಟಿಲ ಬರುದು ಒರ್ಲು ಚಪ್ಪಾಳೆ ತಾನೆ ನಿಗಲೇ ಗೊತ್ತಿಪ್ಪು ಚಪ್ಪಾಳೆ ಹಾಕಣಕಲ್ಲ ಚಪ್ಪಾಳೆ ದೆತ್ತೊಂಡಾಕಲ್ಲ ಪರಿಸ್ಥಿತಿ ಓಡಿ ಎತ್ತೀರಿ ಸ್ವಾಮೀಜಿ ಉಲ್ಲೇಖ ಮಾಡ್ತೀರಿ ಈ ರಾಜಕೀಯದಕ್ಕಲ್ಲ ಪರಿಸ್ಥಿತಿ ಓಡೆ ಮುಟ್ಟೆ ಎತ್ತೀನಿ ಮಾರ್ರಿ ಭಾರಿ ಕ್ಷೀಣ ಆತಲಿ ಅಕಲ್ಲ ಪರಿಸ್ಥಿತಿ ಭಾರಿ ಹಾಲ ಆತಲಿ ಏನು ಒಂಜಿ ಪನಪನಕ್ಕೆ ವಿಚಾರ ಇಂಚಿನ ಪಂಡ ಸುಲಾಬಡು ನೆರಿಯಡ ತಿಕ್ಕುನೇರು ಆಯ್ ರಾಜಕೀಯದ ಆಗಿ ಎಂಚಿನ ಬೊಂಡನೆರೊಳಿ ಎಂಕಲ್ಲ ತುಂಬರು MLA ಅಂದ ಪುನಕ ನೆರಪುಣ ಆಗ್ಲಿಗೆ ಆಯ್ ಅಂಚಮಲ್ಲಿ ಇಂಚಮಲ್ಲಿ ಇತ್ತ ನಮ್ಮ ಬಗೆಲ್ಗೆ ಬರ್ತದೆ ರಾಜಕೀಯದಾಗ ಎಂಚ ಬೊಂಡನೆರೊಳಿ ರಡ್ನದ ಏರಿಗಿನ ನೆರೊಳಿ ಪೊಲೀಸ್ದಾಗ ನೆರೊಳಿ ಎಂಚಿನ ಒಂದು ನೆಕ್ಸ್ಟ್ ನೆರಪುಣ ಪೊಲೀಸ್ದಾಗ ಅಪ್ಪ ಅಮ್ಮಗೆ ಪೂರ ನೆರಪುಣ ಪೊಲೀಸ್ದಾಗ ಏತ ಅಭಿವೃದ್ಧಿ ಮಲ್ಪಲೇನಿಗೆ
ಜನಕ್ಕೆಲ್ಲ ನೆನಪು ಬಾರಿ ಕಡಿಮೆ. ರೋಡ್ ಎಡ್ಡೆ ಪುನಃ ಎಂಚೆ ರೋಡು ಮಲ್ಲ ಗುಂಡಿ ಪಡಿಗೆ ತಾರೇರ್ತಾರೆ MLA ಹಂಪೆ ಅಮ್ಮಗೆ ಪೂರಾ ನೀರು ಪುನಃ ಅಡೆ ಉಂಟು ಆ ರೋಡ್ಗೂ ಕಾಂಕ್ರೀಟ್ ಮಾಡಲಿಕ್ಕೆ ಸೋಕು ರೋಡ್ ಮಲ್ತು ಕೊರ್ಲಿಗೆ ಇತ್ತೆ ಮಾನಿಡಿ ಬಂದಾಗ ಏತು ಜನ ನೆರಪೇರದು ಗೊತ್ತಿದ್ದು ಏರೆಗೆ ನೆರಪೇರು ತತ್ತದಿಲ್ಲ ಬುಕ್ಕೋರಿಯ ನಿರ್ದಿಪ್ಪು ಬುಕ್ಕೋರಿಗಳು ನೆರೊಂದಿಪ್ಪೇರು ಐಕಿತ್ತೆ 4 ಲೈನ್ ಪೊರ್ಲದ ರೋಡ್ ಅವಡಿಗೆ ಬುಡ್ಡೆದಿಡನ ಗರ್ಲ್ ಫ್ರೆಂಡ್ ಇಡನ ಬುಕ್ಕೋರಿಡನ ಪಾತ್ರೊಂದು ಸೊಯ್ಯ ಪೋಯಿ ಇಂದು ರೋಡು ಮಲ್ತನೆ ಆಗಲಚ್ಚಿ ಬುಕ್ಕೊಂಜಿಲ್ಲ ಹಚ್ಚಿ ಇತ್ತೆ ಮಾತಾ ಫೀಲ್ಡ್ ಇಡ್ಲ ಅಂಚನೆ ಇರ್ತೇನೆ ರಾಜಕೀಯ ಇಡ್ಲ ಭ್ರಷ್ಟಾಚಾರ ರಹಿತವಾದ ಮಲ್ಪಣಕ್ಲು ಉಳ್ಳೇರು ರಾಜಕೀಯ ಅಭಿವೃದ್ಧಿ ಮಲ್ಪೆರ ಧ್ಯೇಯ ಪಾಡ್ನಕ್ಲು ಉಳ್ಳೇರು ರಾಜಕೀಯ ದುಡ್ಡು ಮಲ್ತನಾಕಲು ದುಡ್ಡು ಮಲ್ತೊಂದಿತ್ತನಾಕಲು ಉಳ್ಳೇರು ಜೀವ ನರಮನ್ನ ನೆತ್ತೆರನ್ನು ಪುಂಟದ ಜೀವ ದುಡ್ಡು ಹೋಯ್ತನಾಕಲ್ಲ ಉಳ್ಳೇರು ಇಂಕಲ ತೂತು ಬೇತೆ ಬೇತೈತೆ ವೈಟಿಜ್ಜಲ್ಲಿ ಸ್ವಾಮಿಲ್ನಾಗಲು ಭಾರಿ ಅಡ್ಡೆ ಸ್ವಾಮಿಲ್ನಾಕಲು ಉಳ್ಳೇರು ಇಜ್ಜರ ನಮ್ಮ ಅಯ್ಯತ್ತೆ ಗೌರವ ಕೊರ್ಪು ಸ್ವಾಮಿಲ್ನಾಕಲ್ನ ಕಾರ ಪತ್ತು ಬೋವು ಇಲ್ಲಲ್ಲ ಅಪ್ಪಮ್ಮನ ಕಾರ ಪತ್ತಿದ್ದಲ್ಲ ಸ್ವಾಮಿಲ್ನಾಕಲ್ನ ಕಾರ ಪತ್ತು ಗೌರವ ಕೊರ್ಪು ಸ್ವಾಮಿಲ್ನಾಕಲು ಇಡೀ ಜೀವನನು ಆ ಧರ್ಮಗಾತ್ರ ತೊಡಗಿಸವಣಕಲು ಉಳ್ಳೇರು ಏತೇತೆ ನಮ್ಮ ಭಾಗದ ನಮ್ಮ ಭಾಗದಂತೂ ಅತೀವ ಗೌರವ ಕೊರಪುನಂಚಿನ ಇಡೀ ಅಕಲ್ನ ಸಂಸಾರ ಜೀವನವನ್ನು ಬಿಡ್ದು ಧರ್ಮ ಜನಕುಲೆಗೆ ಸ್ವಾಮಿಲೆಗಿತ್ತೆ ಬರಡು ನಿತ್ತಂದು ಅಲ್ಲಿ ಪಡೆದಿಟ್ಟು ಅರೆ ಬರಿಯಾರ ಒಂಜರ ಗಂಟೆ ಸಾಧ್ಯ ಉಂಟು ಐಕ್ ಡೀಸೆಲ್ ಬಡಿಯಾರ 10,000 ರೂಪಾಯಿ ಪೋದು ಬರ್ರೆ ಅರೆ ಖರ್ಚುಂಟು ಒಂದು ಡ್ರೈವರ್ನ ದೀವ ನೋಡು ಮೂಲ ಬತ್ತಲ ವ್ಯವಸ್ಥೆ ಎಲ್ಲ ಅವಡು ದಾಯಿ ಅರೆಗೆ ದಾಲ ಬೆನಿಫಿಟ್ ಇಚ್ಚಿ ನಮ್ಮ ಧರ್ಮ ಉರಿಯೋಡು ನಮ್ಮ ಆಶೀರ್ವಾಚನ ಮಲ್ಪೋಡು ಅಂಡ ಕೆಲವು ಸ್ವಾಮಿಲ್ನಾಕಲ್ನ ಕತ್ತಿಟ್ಟು ಇಂಚಾತ ನಿತ್ತೆ ಕೆಲವು ಸ್ವಾಮಿಲ್ನಾಕಲ್ನ ಕತ್ತಿಟ್ಟು ಸ್ವಾಮಿಲ್ನಾಕಲ್ನ ಗೌರವಳ ಕಮ್ಮಿ ಆಗುಂದುಂಟು ರಾಜಕೀಯದಕ್ಕೆಲ್ಲ ಒಟ್ಟಿಗೂ ಸ್ವಾಮಿಲ್ನಾಕಲ್ನ ಗೌರವಳ ಕಮ್ಮಿ ಆಗುಂದುಂಟು ಹುಟ್ಟು ಏನಿದೆ ಚಿಂತನೆ ಮಲ್ಪನೆ ಸಮಾಜ ಹಿಂಚೆ ಆಗುಂದುಂಟು ಮಲ್ಪನೆ ಈ ರೀತಿ ಸಮಾಜಡು ಪೋಣುಂದಾಂಡ ಒಂದು ಭಾರಿ ಭಂಗದ ವಿಚಾರ ನಮ್ಮ ಭಾಷಣ ಕೊರಪಣಗಳೇನು ತುಪ್ಪು ಒಂದು ಅಕ್ಕ ಭಾಷಣ ಕೊರೊಂದಿತ್ತಾಳೆ ಕುಂದಾಪುರ ಅರ್ರ ಪುದರ ಇಂಚೆ ಎಂಚ ಚೈತ್ರ ಸಕ್ಕು ಅಕ್ಕ ಪರಿಚಯ ಭಾರಿ ಕ್ಲೋಸ್ ಆರ್ರ ದುಂಬದ ಚೈತ್ರ 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 ಕುಂದಾಪುರ ಚೈತ್ರ ಕುಂದಾಪುರ ಅದು ಉಂಟು ಎಂಚ ಲಾಯ್ಪೆದಲ್ಲ ಗೊತ್ತುಂಡ ಮುಲ್ಪಾಡ್ದು ಇಡೀ ಲಾಯ್ತದ ಮುಲ್ಪಾಡ್ದು ಅಡೆ ಲಾಯ್ಪಡೆ ವಾ ಚಪ್ಪಲೆ ವಾ ತಾಟಿ ವಾ ಬಿಸಿಲಿ ಕುಚ್ಚಿ 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 ಎಂಕಲ ಐದು ಬುಕ್ಕ ಭಾಷಣ ಹೊಲ್ತಿರ್ನಾಡ ಆ ಭಾಷಣಗ ಟೇಸ್ಟಿ ಅಂಬೇನದ ಆತ ಭಾಷಣ ಅಂಬೇದಿಲ್ಲ ಇಂಚ ಹೊಲ್ತೆ ಹೆಂಚ ಹೊಲ್ತೆ ಐಕುದುಂಬು ವಾ ಚಪ್ಪಲ ಎಂಕಲ ಭಾಷಣಗ ಮರ್ಯಾದೆ ಹೆಚ್ಚಿ ಅಲ್ಲೇ ಬಂದಾಗ ಎಂಚ ಚೈತ್ರಕ್ಕ ಬತ್ತೇರು ಬಲೆ ಅವು ಪಾಂಡು ಓಡೆ ಪೋಂಡು ಅವಸ್ಥೆ ಓಡೆ ಪೋಂಡು ತುಲೆ ಎನ್ನ ವಿಚಾರ ಏನು ಪನೆ ಬಂಡ ಬಾಯ್ಡು ಮೈಕ ತಿಕ್ಕಣಿಂದ ಮಾತ್ರ ಆತು ಸ್ವಾಮೀಜಿ ಪಲ್ನೆಕ ಕಷ್ಟೋಡು ಏರುಳ್ಳಿ ಹೇಗೆ ಸ್ಪಂದನೆ ಮಲ್ಪಣಂಚಿನ ನಿಜವಾದ ಧರ್ಮ ಯಥಾ ಜನಕ್ಕೂ ಇಲ್ಲಿ ಕಟ್ಟೋದು ಕೊರಪಣಂಚಿನ ವಿಚಾರ ಬಂದಿದೆ ಸ್ವಾಮಿಲಿ ಎನ್ನ ಟ್ರಸ್ಟ್ ಹಿಡಿದು 22,000 ಕುಟುಂಬಗಳಿಗೆ ಸಹಾಯ ಮಾಡ್ತದೆ ಸ್ವಲ್ಪ ಓರ್ಮ ಇಲ್ಲಿ ಬಡವರಿಗೆ ಕಟ್ಟದ ಕೊರಪಣಂಚಿನ ಕೆಲಸ ಮಾಡ್ತವೆ ಪ್ರತಿ ಒಂಜಿ ಇಲ್ಲದಕ್ಕಿಲ್ಲ ಕಷ್ಟೋಡು ಇಪ್ಪಣಕ್ಕಲ್ಲ ಇಲ್ಲಾಗೆ ಬೋದು ಸೇವೆ ಮಲ್ಪಣಂಚಿನ ಕೆಲಸ ಮಾಡ್ತವೆ ಒರಿಯಾರ್ದು 1 ರೂಪಾಯಿ ಡೊನೇಷನ್ ಕೊಡ್ತು ಬತ್ತೂರ್ನಾಥ್ ಸ್ವಂತ ದುಡ್ಡು ಪ್ರತಿ ವರ್ಷ ಒಂದು ಸಾರಿ ವಿತರಣೆಗೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ 4 ಕೋಟಿ ರೂಪಾಯಿ ಪ್ರತಿ ವರ್ಷ ಬಡವರನ್ನ ಇಲ್ಲಾಗೆ ಮುಟ್ಟಾವಣ ಅಂಚಿನ ಕೆಲಸ ಮಾಡ್ತೇವೆ ರಾಜಕೀಯ ಶಕ್ತಿ ಕೊಡ್ತೀರಿ ನೀವು ಶಾಸಕರಾದ ಮಲ್ಪೇರ ದುಡ್ಡು ಮಲ್ಪೇರ ಖಂಡಿತ ರಾಜಕೀಯಕ್ಕೆ ಬರ್ತೀಚಿ ದುಡ್ಡು ಮಲ್ಪಣ ಏನು ವರ್ಷಕ್ಕೂ 1 ಕೋಟಿ ರೂಪಾಯಿ ಬಾಡಿಗೆ ಬರ್ಬೋದು ತಿಂಗಳಿಗೂ ಖಂಡಿತ ರಾಜಕೀಯಕ್ಕೆ ದುಡ್ಡು ಮಲ್ಪೇರ ಕೊಡೋದು ಬರ್ತಾನೆ ಅತ್ತೆ ಒಂಜಿ ಸಮಾಜ ಸೇವೆ ಮಲ್ಪಡು ಬಡವರನ್ನ ಕೆಲಸ ಮಲ್ಪಡು ಅಭಿವೃದ್ಧಿ ಮಲ್ಪಡು ಪುತ್ತಿಡ್ದ ಚಿಂತನೆ ಬದಲಾವಣೆ ಮಲ್ಪಡು ಮನ್ಪ ದೃಷ್ಟಿಕೋನ ದಿವಂದು ಬತ್ತೆ ನಾನೊಂಜಿ ಸರ್ತಿ ಓಟು ಕೊರ್ಪೇರ ಇಜ್ಜರಂದ ಆ ದೇವರಿಗೆ ಮಾಲಿಂಗೇಶ್ವರಗೆ ಬಿಡ್ನ ಪ್ರಾಮಾಣಿಕತನವಾದ ಕೆಲಸ ಮಲ್ಪಡು ಅಭಿವೃದ್ಧಿ ಮಲ್ಪಡು ಮನ್ಪನ ವಿಚಾರಡು ನೆಡೆಟ್ಟು ಕೆಲಸ ಮಲ್ತಂದಲ್ಲ ಆ ರೀತಿ ಮುಂದೆ ಹೋದಂಡು ದುಂಬು ನಿಖಿಲ ಪೂರ ಆಶೀರ್ವಾದ ಬಹುಶಃ ಆ ರೀತಿ ಪುತ್ತುಡದ ಅಭಿವೃದ್ಧಿಗೆ ಬಣ ತೊಟ್ಟದು ಆ ಕೆಲಸ ಮಲ್ಪಡೋದು ಆ ಕೆಲಸವನ್ನು ಮಲ್ತಂದಲ್ಲ ಜನಕ್ಕುಲ್ಲ ಆಶೀರ್ವಾದ ಮಲ್ತೊಂದುಲ್ಲೇರು ಆ ಸಹಕಾರ ತಿಕ್ಕೊಂಡು ಒಟ್ಟುಡು ವಿಚಾರ ಇಂಚಿನ ಬನ್ಪನೆ ಬಂಡ ಮಾತ ರೀತಿಯಲ್ಲ ನಮ್ಮ ಅನ್ನ ಮಿಗ್ಗಿರ್ಲಿಕ್ಕೆ ಬದುಕಂದಾಂಡ ಮಾತ್ರ ಈ ಸಮಾಜವನ್ನು ಉದ್ಧಾರ ಮಲ್ಪೆರ ಸಾಧ್ಯ ನಮ್ಮ ದುಂಬು ಬರೆಯರ ಸಾಧ್ಯ ನಮ್ಮ ಉದ್ದಗು ಪಾತೆರದು ಏನು ದಾಲ ಮಲ್ಪಂದೆ ಭಾಷಣ ಕೊಡೋದಿತ್ತಂದ ಖಂಡಿತ ಅವು ಮಲ್ಪೆರ ಸಾಧ್ಯ ಇಜ್ಜಿ ಎಂಕಲ ಚೈತ್ರಕ್ಕ ಇನ್ನೇ ಹೇಳ್ತಾನೆ ಭಾಷಣ ಮಾತ್ರ ಕೊರ್ನೆ ಆರ ಅಲ್ಪಡ್ದು ಗುಲುಕು ಉಲಾಯೇ ಪಾಡ್ರನೆ ಪಾಪ 6 ಉಲಾಯಿ ಪಾಡ್ದು ನಮ್ಮಲ್ಲಿ ಹೆಜ್ಜಾನು ಒರ್ತಿಯ ಮುರುಕುದಿಲ್ಲ ನಮ್ಮಲ್ಲಿ ಹೆಜ್ಜಾನು ಮುರುಕುನಾಗ ಐನಾಜಿ ಜನವನ್ನು ಬತ್ತೊಂದು ಮುರುಕಿಯರೆ ಇಡೀ ಸಮಾಜವನ್ನು ಬತ್ತೊಂದು ಮುರುಕಿಯರೆ ಎಂಕಲ ಒಲ ಅಂಚಿತ್ತು ನೀವು ಎಂಕಲ ಭಾಷಣ ಹೊರನಾಕಲ್ನ ಕತೆ ಇಂಚಾತು ಅಂಚ ಬಾಯಿ ಸುಮಾರು ಜನನು ಬಾಯಿನ ಬಂದು ಮಲ್ಪಣ ಅಂಚಿನ ಸಂಗತಿ ಆತು
ಒಟ್ಟು ಧರ್ಮದ ವಿಚಾರಡು ರಾಜಕೀಯನ ಬಿಡ್ದು ಧರ್ಮ ಎಲ್ಲ ಧರ್ಮ ಅಂದು ಏನು ಹಿಂದೂ ಧರ್ಮ ಎಸ್ ಏನು ಓಲ್ಲ ಏನು ಪ್ರತಿಪಾದನೆ ಮಲ್ಪೆ ಆನ ಬುಕ್ಕೊಂದೇ ಧರ್ಮ ನೀನು ಏಪಲ ಹೀಯಾಲನೆ ಮಲ್ಪನ ಅಂಚಿನ ಕೆಲಸ ಮಲ್ಪಿಜಿ ಆಯ್ಕಲ ಗೌರವ ಕೊರಪನ ಅಂಚಿನ ಕೆಲಸ ಅಕ್ಕಲಕ್ಕಲ ಧರ್ಮ ಅಕ್ಕಲಕ್ಕಲೆ ಪ್ರೀತಿ ಪುನಃ ಸಹಜ ಆ ರೀತಿ ನಮ್ಮ ಮಲ್ಪನ ಅಂಚಿನ ಕೆಲಸ ಅವಡು ಬಹುಶಃ ಗಣೇಶೋತ್ಸವ ಅಂಚಿನ ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮ ಮಲ್ಪನ ಮುಖಾಂತರ ಈ ಭಾರಿ ಅಡ್ಡ ವೇದಿಕೆಡಿ ಪೊರ್ಲುದ ಕಾರ್ಯಕ್ರಮ ಮಲ್ತಿದ್ದೇರಿ ಒಟ್ಟಿಗೂ ಭಾರಿ ಕಾರ್ಮಿಕದ ಗಣಪತಿ ಪಂಡ ಇಂಕಲ ವಸ್ತ್ರ ವಿತರಣೆ ಮಲ್ಪನೆ ಮುಲ್ಪಾಣಿ ಅವಾಗ ಈ ಗಣಪತಿನ ಇಂಕಲ್ ನಾವು ಒಂಜಿ ಹಿರಿಯರು ಬಂದಿರಿ ಈ ಗಣಪತಿಗೆ ಒಂಜಿ ಪೂಜೆ ಮಲ್ಪದು ಒಂಜಿ ಘನಹೋಮ ಮಲ್ಪದು ದಿನ ಮಲ್ತಂದಾಂಡ ಅವು ಭಾರಿ ಪೊರ್ಲುಡು ಹಾಪಣದು ಆ ಇಂಕಲೆ ಸುಮಾರು 35,000 ಜನಕ್ಕೂ ಸ್ವಲ್ಪ ಸೀರೆ ವಿತರಣೆ ಮಲ್ಪನೆ ಕೆಲಸ ಮಲ್ತ ಸ್ವಾಮಿಲೆ ಭಾರಿ ಅಕ್ಲೆ ಒಣಸಿಬುರ ಕೊರ್ರೆ ಎಂಕಲೆಗೆ ಗೊಂದಲ ಹೊಂದಿತ್ತೇನೆ ಎಂಕಲ ಅವ್ರಿಗೆ ಪಂಜುಗುಡ್ಡೆ ಈಶ್ವರ ಭಟ್ರು ಇಲ್ಲ ಯಾರು ಪೂಜೆ ಪೂರ ಮಲ್ತದ್ದು ಮುಲ್ಪಾಡ್ದು ಪೂಜೆ ಮಾಡಿದ್ರೆ ಬಯ್ಯ ಮುಟ್ಟೆ ಎಂಕಲೆ ಉವೇ ತೊಂದರೆ ಜಂದೆ ಕಾರ್ಯಕ್ರಮ ನಡತ್ತಬೋದು ಈ ವರ್ಷದ ಎಂಕಲ್ ನಾವು ಸಾರಿ ವಿತರಣೆ ಕಾರ್ಯಕ್ರಮ ಸುಮಾರು 50,000 ಜನಕ್ಕೂ ಒಂದು ದೀಪಾವಳಿಗೆ ಸಾರಿ ವಿತರಣೆ ಮಲ್ಪನ ಯೋಜನೆಯನ್ನು ಪಾಡೋದು ಟ್ರಸ್ಟ್ದ ಎದುರು ಕುಳಿನಾಗಲಿ ಪೂರ ನಮ್ಮ ಹೊರಗೋಡು ಟ್ರಸ್ಟ್ ನಮ್ಮ ಒಟ್ಟು ಕೆಲಸ ಮಲ್ಪನ ಜನಕ್ಕಳು ನಮ್ಮ ಹಿತೈಷಿಗಳು ಒಟ್ಟಿಗೂ ಸಕ್ಕುಂತಕ್ಕಳನ್ನು ಸೇರಿದೆ ಪೊಂಜನಕಲು ಅಕ್ಕನಕಲು ಪೂರ ಸೇರಿದೆ ಅಂಚೆ ಒಟ್ಟಿಗೂ ಆ ಕಾರ್ಯಕ್ರಮ ನಾವು ಮಲ್ಪೋ ಜನಕುಲ ನಿಖಿಲ ಪೂರ ಆಶೀರ್ವಾದ ಇಪ್ಪಾಡು ಪಾತೆರ್ನಾಗ ಒಂತೆ ತತ್ತನ ಕ್ಷಮೆ ಕೊರಲೆ ಎರಡು ಮಾತೆ ಎಲ್ಲ ಗಣಪತಿ ನಿಖಿಲ ಮನಸಂಕಲ್ಪನ ಸಿದ್ಧಿ ಮಲ್ಪಡು ಗಣಪನ ಪಾತೆರನ್ನು ಪಣ್ಣೊಂದು ಎನ್ನ ಪಾತೆರುವಂತವೇ ಜೈ ಹಿಂದ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ